ಕಾರ್ಯಕ್ರಮದಲ್ಲಿ ಸಮಗ್ರ ಜೀವನ ಶೈಲಿಯಲ್ಲಿ ಇವತ್ತು ತಿಳ್ಕೊಬೇಕಾಗಿರುವಂತಹ ಅದ್ಭುತವಾದ ವಿಷಯ ಏನಂದ್ರೆ ನಮ್ಮ ಸ್ವಯಂ ಮೂತ್ರ ಚಿಕಿತ್ಸೆ ಅಂದ್ರೆ ಮೂತ್ರ ಚಿಕಿತ್ಸೆಯಿಂದ ಏನ್ ಮಾಡ್ಕೋಬಹುದು ಅಂದ್ರೆ ಕ್ಯಾನ್ಸರ್ ಅಂತ ಮಹಮ್ಮಾರಿ ಭಯಾನಕ ವ್ಯಾಧಿಯನ್ನು ಅದನ್ನು ತಡೆಗಟ್ಟು ಮಾಡೋದು ಹೇಗೆ ಮತ್ತೆ ಆ ಚಿಕಿತ್ಸೆ ಮಾಡೋದು ಹೇಗೆ ಒಂಥರ ಹೇಳ್ಬೇಕಂದ್ರೆ ಪೂರ್ತಿ ವಾಸಿ ಮಾಡ್ಕೊಳ್ಳೋದು ಅಂತ ಹೇಳ್ಬೋದು. ವಾಸಿ ಮಾಡ್ಕೋಬಹುದು, ಇಲ್ಲಾಂದ್ರೆ ತಡೆಗಟ್ಟು ಮಾಡ್ಬೋದು, ಇವೆಲ್ಲದೂ ಮಾಡ್ಬೋದು. ಯಾವ್ದಿಂದ ಅಂದ್ರೆ ಸ್ವಯಂ ಮೂತ್ರ ಚಿಕಿತ್ಸೆಯಿಂದ. ಈ ಮೂತ್ರ ಚಿಕಿತ್ಸೆಯಿಂದ ಖಂಡಿತವಾಗಿ ಇಂಥ ಭಯಾನಕ ವ್ಯಾಧಿಯನ್ನು ನಾವು ತಡೆಗಟ್ಟು ಮಾಡ್ಬೋದು. ಸೊ ಅದೇ ಯಾರಿಗೆ ಅಂತ ಯಾವ ತೊಂದರೆಗಳು ಇಲ್ಲ ಅಂದ್ರೂ ಮುಂದಿನ ದಿವಸದಲ್ಲಿ ನಿಮ್ಗೆ ಯಾವುದೇ ರೀತಿಯಲ್ಲಿ ಕ್ಯಾನ್ಸರ್ ಅಂತ ಮಹಾಮಾರಿ ಬರೋದಿಲ್ಲ. ಇನ್ನೊಂದು ಯಾರಿಗಾದ್ರೂ ಈಗಾಗ್ಲೇ ಈ ಮಹಾಮಾರಿ ಈಗಾಗ್ಲೇ ಅವ್ರಿಗೆ ಉಂಟಾಗಿದ್ರೆ ಅದನ್ನು ಸಹ ಏನ್ ಮಾಡ್ಬೋದು, ಪೂರ್ತಿ ಗುಣಪಡಿಸ್ಕೋಬಹುದು ನಮ್ಮ ಮೂತ್ರ ಚಿಕಿತ್ಸೆಯಿಂದ ಅಂತ ಈ ಅದ್ಭುತವಾದ ಅಂಶವನ್ನು ತಿಳ್ಕೊಳ್ಳಿ ಸ್ನೇಹಿತರೆ. ಸೊ ಇದು ಸ್ವಲ್ಪ ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಈ ಕ್ಯಾನ್ಸರ್ ಅಂತ ಮಹಾಮಾರಿ ಇಡೀ ಪ್ರಪಂಚದಲ್ಲೇ ಈಗ ವ್ಯಾಪಿಸಿದೆ ಸ್ನೇಹಿತರೆ. ಪ್ರತಿಯೊಂದು ಕಡೆ ಇದೆ ಅಲ್ವಾ. ಸೊ ನಮ್ಮ ದೇಶದಲ್ಲೂ ಸಹ ಏನಾಗ್ತಾ ಇದೆ ಅಂದ್ರೆ ಪ್ರತಿಯೊಂದು ದಿವಸ ಅಂತಂದ್ರೆ ಸೊ ಹೇಳ್ಬೇಕಂದ್ರೆ ಈ ಮಹಾಮಾರಿ ಯಾವ ತರ ಹೆಚ್ಚಾಗ್ತಾ ಹೋಗ್ತಾ ಇದೆ ಅಂದ್ರೆ ಒಂದು ವರ್ಷಕ್ಕೆ ಸತತ ಅಂದ್ರೆ ಸುಮಾರು ಒಂದು 7 ಲಕ್ಷ ಕೇಸ್ಗಳು ಬರ್ತಾ ಇದೆ. 7 ಲಕ್ಷ ಕೇಸ್ಗಳು ಬರ್ತಾ ಇದೆ. ಆಮೇಲೆ ಇನ್ನು ಮಕ್ಕಳಲ್ಲಿ ಸಹ 40,000 ಮಕ್ಕಳು ಸುಮಾರು ಈ ವ್ಯಾಧಿ ಅನ್ನೋದು ಉಂಟಾಗ್ತಾ ಇದೆ. ಸೊ ಇಂಥ ಮಹಾಮಾರಿ ಇನ್ನು ಹೆಚ್ಚಾಗ್ತಾ ಹೋಗ್ತಾನೆ ಇದೆ. ಪ್ರತಿ ವರ್ಷ ಹೇಳ್ಬೇಕಂದ್ರೆ ಇದು ಹೆಚ್ಚು ಆಗ್ತಾನೆ ಹೋಗ್ತಾ ಇದೆ. ಸೊ ವರ್ಷಕ್ಕೆ ಇನ್ನು ಹೆಚ್ಚಾಗ್ತಾ ಇದೆ ಹೇಳ್ಬೇಕಂದ್ರೆ. ಸೊ ಇಂಥ ಮಹಾಮಾರಿಯನ್ನು ನಿಜವಾಗಿ ಇದೇನಾಗಿದೆ, ಇತ್ತೀಚಿನ ಕಾಲದಲ್ಲಿ ಇದು ಒಂಥರ ಯಾವುದೇ ಹಾಸ್ಪಿಟಲ್ಗೆ ಹೋದ್ರೆ ಅಂದ್ರೆ ಒಂದ್ಸರಿ ಈ ವ್ಯಾಧಿ ಬಂದಿದೆ ಅಂತ ಇಟ್ಕೊಳ್ಳಿ. ವ್ಯಾಧಿ ಬರುವಾಗ ಏನಾಗುತ್ತೆ, ಆ ವ್ಯಕ್ತಿ ಯಾವುದೇ ಈ ವ್ಯಾಧಿ ಸೋಂಕಿದ ಮೇಲೆ ಆ ವ್ಯಕ್ತಿ ಏನಾಗುತ್ತೆ, ಸ್ವಲ್ಪ ಪೂರ್ತಿ ವೀಕ್ ಆಗ್ತಾ ಬರ್ತಾನೆ. ಅಂದ್ರೆ ಈ ದೌರ್ಬಲ್ಯತೆ ಹೆಚ್ಚಾಗ್ತಾ ಬರ್ತದೆ, ವೀಕ್ನೆಸ್ ಹೆಚ್ಚಾಗ್ತಾ ಬರ್ತದೆ. ಸೊ ತೂಕ ಕಡಿಮೆ ಆಗ್ತಾ ಬರ್ತದೆ, ಹಸು ಆಗಲ್ಲ, ಮತ್ತೆ ತುಂಬಾ ನೋವು ಅನುಭವಿಸ್ತಾ ಇರ್ತಾನೆ. ಅಂದ್ರೆ ಈ ಕ್ಯಾನ್ಸರ್ ಇಂದ ಏನಾಗುತ್ತೆ, ಟ್ಯೂಮರ್ಸ್ ಆಗುತ್ತೆ ಒಳಗಡೆ. ವಿಧ ನಮ್ಮ ವಿಧ ಭಾಗದಲ್ಲಿ ಯಾವುದೇ ಭಾಗದಲ್ಲಿ ಈ ಕ್ಯಾನ್ಸರ್ ಬಂದಿದ್ರು ತುಂಬಾ ನೋವು ಅನ್ನೋದು ಕಂಪಲ್ಸರಿ ಬರುತ್ತೆ. ಒಂಥರ ಹೆಡ್ಏಕು, ಹೇಳ್ಬೇಕಂದ್ರೆ ತುಂಬಾ ಬಾಡಿ ಎಲ್ಲ ನೋವಾಗ್ತಾ ಇರ್ತದೆ, ಹಸು ಆಗಲ್ಲ, ಸೊ ತೂಕ ನಷ್ಟ ಆಗೋದು, ಸೊ ಮತ್ತೆ ವಾಮಿಟಿಂಗು. ಸೊ ಈ ತರ ಪ್ರತಿಯೊಂದು ಈ ವ್ಯಾಧಿಗೆ ಇರುವಂತ ಲಕ್ಷಣಗಳು ನೋಡಿದ್ರೆ ಸೊ ಖಂಡಿತವಾಗಿ ಪೂರ್ತಿ ಬಾಡಿ ವೀಕ್ನೆಸ್ ಅನ್ನೋದು ಬಂದೇ ಬರ್ತದೆ ಸ್ನೇಹಿತರೆ. ಸೊ ಇಂಥದ್ದು ಯಾವುದೇ ನಾವು ಒಂದು ಹಾಸ್ಪಿಟಲ್ಗೆ ಹೋದ್ರೆ ಡಯಾಗ್ನೈಸ್ ಮಾಡಿದ್ರೆ ಖಂಡಿತವಾಗಿ ಏನಾಗುತ್ತೆ ಅಂದ್ರೆ ಸೊ ಆ ಡಯಾಗ್ನೈಸ್ ಮಾಡಿದ ಮೇಲೆ ಡಯಾಗ್ನೈಸ್ ಮಾಡೋವರೆಗೂ ಏನ್ ತೊಂದರೆ ಇಲ್ಲ. ಒಂದು ಸರಿ ಡಯಾಗ್ನೈಸ್ ಮಾಡಿ ಅಂದ್ರೆ ಅದನ್ನು ಗುರುತುಪಡಿಸಿದ್ರೆ ಆಮೇಲೆ ನಮ್ಮ ಜೀವನವೇ ಪೂರ್ತಿ ಮುಖಚಿತ್ರ ಚೇಂಜ್ ಆಗ್ಬಿಡ್ತದೆ. ಅಂದ್ರೆ ಪೂರ್ತಿ ಬದಲಾವಣೆ ಆಗುತ್ತೆ. ಯಾವ ತರ ಅಂದ್ರೆ ಒಂಥರ ನಮ್ಮ ಒಳಗಡೆ ದುಃಖ ಜಾಸ್ತಿ ಆಗ್ತದೆ, ವಿಚಾರ ಜಾಸ್ತಿ ಆಗ್ತದೆ. ಸೊ ನಾವು ಎಲ್ಲಿ ಅಂದ್ರೆ ಒಂಥರ ಆ ಜೀವನವನ್ನು ನಡ್ಸ್ಕೊಂಡೋಕೆ ತುಂಬಾ ಕಷ್ಟ ಆಗ್ತದೆ ಸ್ನೇಹಿತರೆ. ಸೊ ಅದು ಒಂಥರ ಡಯಾಗ್ನೈಸ್ ಮಾಡಕ್ಕನೆ ಅಂದ್ರೆ ಗುರ್ತಿಸಕ್ಕೇನೆ ಶೋಧನೆ ಮಾಡಿ ಗುರ್ತಿಸಕ್ಕನೆ ಎಷ್ಟೋ ದುಡ್ಡುಗಳು ಖರ್ಚಾಗತ್ತೆ. ಹೇಳ್ಬೇಕಂದ್ರೆ ಲಕ್ಷಾಂತರ ರೂಪಾಯಿ. ಸೊ ಮೊದಲನೇದಾಗಿ ಟೆಸ್ಟಿಂಗ್ ಮಾಡೋದು, ಟೆಸ್ಟಿಂಗ್ ಅನ್ನೋದು ವಿಧ ರೀತಿಯಲ್ಲಿ ಮಾಡ್ತಾರೆ. ಟೆಸ್ಟಿಂಗ್ ಅನ್ನೋದು ಒಂದು ಬಯಾಪ್ಸಿ ಕಲ್ಸ್ಕೊಡ್ತಾರೆ. ಬಯಾಪ್ಸಿಯಲ್ಲಿನೂ ತೊಂದರೆ ಇದೆ ಸ್ನೇಹಿತರೆ. ಬಯಾಪ್ಸಿ ಅನ್ನೋದು ಅನ್ಕೊಂತೀವಿ ಅಷ್ಟೇ, ಬಯಾಪ್ಸಿ ಕಲ್ಸಿದ್ರೆ ಕ್ಯಾನ್ಸರ್ ಇದೆಯಾ ಇಲ್ಲ ಗೊತ್ತಾಗತ್ತೆ ಅಂತ ಅಲ್ವಾ. ಸೊ ಅದು ಗೊತ್ತಾಗಿದ್ರು ಏನಾಗತ್ತೆ, ಬಯಾಪ್ಸಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಕ್ಯಾನ್ಸರ್ ಗಡ್ಡ ಇದೆಯಲ್ಲ ಅದಕ್ಕೂ ಮಾಡ್ತಾರೆ. ಚುಚ್ಚುವಾಗ ಏನಾಗುತ್ತೆ ಗೊತ್ತಾ, ಅದರಿಂದ ಕ್ಯಾನ್ಸರ್ ಸೆಲ್ಸ್ ಆಚೆ ಕಡೆ ಬಂದು ಇನ್ನೂ ಬೇರೆ ಪ್ರದೇಶಕ್ಕೆಲ್ಲ ವ್ಯಾಪ್ತಿಸ್ತದೆ ನೋಡಿ. ಅಂದ್ರೆ ಬಯಾಪ್ಸಿ ಮಾಡಿದ್ರೆ ನಾವೇನೋ ಅಂದ್ರೆ ಶೋಧನೆ ಮಾಡಿ ಈ ಕ್ಯಾನ್ಸರ್ ಅನ್ನು ಗುರುತಿಸಬಹುದು ನಾವು ಅನ್ಕೊಂತೀವಿ. ಆದ್ರೆ ಇನ್ನು ಬೇರೆ ವಿಧ ಭಾಗಗಳಿಗೆ ಅಂದ್ರೆ ಸರಿಯಾದ ಆರೋಗ್ಯ ಇರುವಂತ ಭಾಗಗಳಿಗೂ ಅದು ವ್ಯಾಪ್ತಿಸ್ತದೆ ನೋಡಿ. ಈ ತರ ಆಗೋದು ಬಯಾಪ್ಸಿಯಿಂದನೂ ಈ ಕ್ಯಾನ್ಸರ್ ಅಂತ ವ್ಯಾಧಿ ಬಂದಿದ್ರೆ ಬಯಾಪ್ಸಿಗೆ ಹೋದ್ರೆ ಆ ಬಯಾಪ್ಸಿಯಿಂದ ಡಯಾಗ್ನೈಸ್ ಮಾಡ್ಬೇಕಂತ ಹೋಗ್ತೀವಿ. ಆದ್ರೆ ಅದರಿಂದ ಇರೋ ಕ್ಯಾನ್ಸರ್ 4th ಸ್ಟೇಜ್ಗೆ ಹೋಗುವಂತ ಚಾನ್ಸ್ ಇದೆ ಇದು ಮಾಡಿದ ಮೇಲೆ. ಇಂಥ ಎಷ್ಟೋ ಪೇಷಂಟ್ಸ್ ಆಗಿದೆ ಈಗಾಗಲೇ. ಎಷ್ಟೋ ರೋಗಿಗಳು ಹೋದ್ಮೇಲೆ ಇದು ಬಯಾಪ್ಸಿ ಮಾಡ್ಕೊಂಡಿದ್ಮೇಲೆ ಅವ್ರ ಕ್ಯಾನ್ಸರ್ ಇನ್ನೂ ಹೆಚ್ಚಾಗಿದೆ. ಈ ತರ ಆಗ್ತದೆ ಸ್ನೇಹಿತರೆ. ಇದಕ್ಕೂ ಖರ್ಚಾಗತ್ತೆ, ಈ ತರ ಆಗ್ತದೆ. ಆಮೇಲೆ ಅದಾದ್ಮೇಲೆ ಏನ್ ಮಾಡ್ತಾರೆ ಅವರು, ಖಂಡಿತವಾಗಿ ಅವ್ರಿಗೆ ಅಂದ್ರೆ ಈ ನವೀನ ಪದ್ಧತಿಯಲ್ಲಿ ಇರುವಂತ ಮೆಥಡ್ಸ್ ಏನಪ್ಪಾ ಅಂತಂದ್ರೆ 3 ಪದ್ಧತಿಗಳಿದೆ. ಒಂದು ಸರ್ಜರಿ.
ಸರ್ಜರಿ ಮಾಡಿ ಆ ಕ್ಯಾನ್ಸರ್ ಗಡ್ಡಗಳನ್ನು ತೆಗೆದ್ಬಿಡ್ತಾರೆ, ಆ ಟ್ಯೂಮರ್ನು ತೆಗೆದು ಆಚೆ ಕಡೆ ಹಾಕ್ತಾರೆ. ಅಂದ್ರೆ ಅಲ್ಲಿಂದ ಪೂರ್ತಿ ಸ್ವಚ್ಛಗೊಳಿಸ್ತಾರೆ ಆ ಪ್ರಾಂತವನ್ನು, ಆ ಭಾಗವನ್ನು. ಅವಾಗ ಆ ಗಡ್ಡ ಅನ್ನೋದು ಹೋಗತ್ತೆ, ಅವಾಗ ನಿಮ್ಗೆ ನೋವು ಕಡಿಮೆ ಆಗತ್ತೆ ಹೇಳ್ಬೇಕಂದ್ರೆ. ಸೊ ಇನ್ನೊಂದು, ಕ್ಯಾನ್ಸರ್ ಸೆಲ್ಸ್ ಪೂರ್ತಿ ವಾಸಿ ಆಗಿದೆಯಾ, ಪೂರ್ತಿ ನಾಶನ ಆಗಿದೆಯಾ, ಇಲ್ಲ ಪೂರ್ತಿ ತೆಗೆದಾಕಿದೆ ಅಂದ್ರೆ ಅದು ಗ್ಯಾರಂಟಿ ಇಲ್ಲ ಖಂಡಿತವಾಗಿ. ಆದ್ರೂ ಮತ್ತೆ ಏನ್ ಮಾಡ್ತಾರೆ ಅಂದ್ರೆ, ಸೊ ಇನ್ ಸ್ವಲ್ಪ ಅವ್ರು ಏನ್ ಮಾಡ್ತಾರೆ, ಕೆಮಿಯೋಥೆರಪಿ ತಗೊಂಡಿರ್ತಾರೆ. ಕೆಮಿಯೋಥೆರಪಿ ಮತ್ತೆ ರೇಡಿಯೇಷನ್ ನೋಡಿ, ಸರ್ಜರಿ, ಕೆಮಿಯೋಥೆರಪಿ, ರೇಡಿಯೇಷನ್, ಈ ಮೂರು ರೂಪದಲ್ಲಿ ಈ ಮೂರು ವಿಧಗಳ ಟ್ರೀಟ್ಮೆಂಟ್ ಅವರು ಕೊಡ್ತಾ ಇರ್ತಾರೆ. ಪ್ರತಿಯೊಂದು ಕಾಸ್ಟ್ಲಿ ಟ್ರೀಟ್ಮೆಂಟ್ ಸ್ನೇಹಿತರೆ. ಆಮೇಲೆ ಇನ್ನೂ ಸ್ವಲ್ಪ ಏನ್ ಮಾಡ್ತಾರೆ ಅಂದ್ರೆ, ಹೆಚ್ಚು ನೋವಿನಂತ ಇಟ್ಕೊಳ್ಳಿ, ನಿಮ್ಗೆ ಮಾರ್ಪಿನ್ ಅಂತ ಒಂದು ಇಂಜೆಕ್ಷನ್ಸ್ ಕೊಡ್ತಾ ಹೋಗ್ತಾರೆ, ಅಂದ್ರೆ ಚುಚ್ಚುಗಳು. ಅದೂ ಅಷ್ಟೇ ತುಂಬಾ ಪವರ್ಫುಲ್ ಇಂಜೆಕ್ಷನ್ಸ್ ಅವೆಲ್ಲ. ಯಾಕಂದ್ರೆ ಆ ಪೇನ್ ಕಡಿಮೆ ಮಾಡ್ಬೇಕಲ್ಲ. ಸೊ ಅಲ್ಲಿ ಟ್ಯೂಮರ್ ಆಗಿದೆ, ಗಡ್ಡ ಆಗಿದೆ, ಆ ಗಡ್ಡದಿಂದ ರಕ್ತಸ್ರಾವ ಆಗ್ತಾ ಇರ್ತದೆ. ಸೊ ಒಂಥರ ಅದನ್ನು ಕಡಿಮೆ ಮಾಡ್ಬೇಕಂತ ಹೇಳ್ಬಿಟ್ಟು ಆ ನೋವು ತಟ್ಕೊಡಕ್ಕೆ ಇಂಥ ಇಂಜೆಕ್ಷನ್ಸ್, ಒಂದು ಸ್ಟ್ರಾಂಗ್ ಇಂಜೆಕ್ಷನ್ಸ್, ಅಂದ್ರೆ ಒಂದು ತೀವ್ರತೆ ಹೆಚ್ಚಿರುವಂತ ಈ ಚುಚ್ಚುಗಳು ಕೊಡ್ತಾ ಇರ್ತಾರೆ. ಇದೆಲ್ಲಾನು ಈ ತರ ಟ್ರೀಟ್ಮೆಂಟ್ ಅನ್ನು ನಡೀತಾ ಇರ್ತದೆ. ಆದ್ರೆ ಇಲ್ಲಿ ವಾಸಿ ಆಗತ್ತಾ ಅಂತಂದ್ರೆ ಗ್ಯಾರಂಟಿ ಇಲ್ಲ ನೋಡಿ. ಯಾಕಂದ್ರೆ ನಿಮ್ಗೆ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ನಾನು. ಇಲ್ಲಿ ಏನಾಗ್ತದೆ ಅಂದ್ರೆ, ಒಂದು ಕ್ಯಾನ್ಸರ್ ಅಂತ ಬಂದ್ಮೇಲೆ ಈ ಸರ್ಜರಿ ಮಾಡಿದ್ರೆ ಆ ಗಡ್ಡ ಅನ್ನೋದು ತೆಗಿಬಿಡ್ತಾರೆ, ಟ್ಯೂಮರ್ ತೆಗಿಬಿಡ್ತಾರೆ ಅದೊಂದು. ಇಲ್ಲ ಅಂದ್ರೆ ಅದಾದ್ಮೇಲೆ ಏನ್ ಹೇಳ್ತಾರೆ, ಕಿಮಿಯೋಥೆರಪಿ ಬನ್ನಿ ಅಂತ ಹೇಳ್ತಾರೆ. ಕಿಮಿಯೋಥೆರಪಿ ಏನ್ ಅದು ವಿಶಿಷ್ಟತೆ ಅಂದ್ರೆ, ಕಿಮಿಯೋಥೆರಪಿಯಲ್ಲಿ ಮಾಡೋದು, ಆ ಕಿಮಿಯೋಥೆರಪಿ ಮಾಡುವಾಗ ಆ ಪ್ರಾಂತದಲ್ಲಿ ಎಲ್ಲಿ ಕ್ಯಾನ್ಸರ್ ಆಗಿರ್ತದೋ ಆ ಪ್ರದೇಶದಲ್ಲಿ ಕಿಮಿಯೋಥೆರಪಿ ಮಾಡ್ತಾರೆ, ರೇಡಿಯೇಷನ್ ಅಂತ ಇಟ್ಕೊಳ್ಳಿ. ಇದು ಮಾಡಿದ ತಕ್ಷಣ ಏನಾಗುತ್ತೆ, ಅಲ್ಲಿರುವಂತ ಕ್ಯಾನ್ಸರ್ ಸೆಲ್ ಸತ್ತು ಹೋಗ್ತದೆ ಅಂತ ಅರ್ಥ. ಈ ಕ್ಯಾನ್ಸರ್ ಸೆಲ್ ಅನ್ನು ಸಾಯಿಸಕ್ಕೆ ಅದು ಮಾಡ್ತಾರೆ. ಆ ಕ್ಯಾನ್ಸರ್ ಸೆಲ್ಸ್ ಜೊತೆಗೆ ಆಕ್ಟಿವ್ ಸೆಲ್ಸ್ ಇರುತ್ತೆ, ಅಂದ್ರೆ ಒಂದು ಸಕ್ರಿಯ, ಅಂದ್ರೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋ ಸೆಲ್ಸ್, ಅಂದ್ರೆ ಹೆಲ್ತಿ ಸೆಲ್ಸ್ ಅಂತ ಹೇಳ್ಕೊಳ್ಳಿ. ಸೊ ಆ ಜೀವಕೋಶಗಳು, ಸರಿಯಾದ ಜೀವಕೋಶಗಳು ಇರ್ತದೆ, ಆ ಸರಿಯಾದ ಜೀವಕೋಶಗಳು ಸತ್ತು ಹೋಗ್ತದೆ ಅದ್ ಜೊತೆಗೆ. ಇದೊಂದು ಪ್ರಧಾನ ಅಂಶ. ಅಂದ್ರೆ ಅವಾಗ ಏನಾಗುತ್ತೆ ಅಂದ್ರೆ, ಈ ವೈಟ್ ಬ್ಲಡ್ ಸೆಲ್ಸ್, ತಿಳಿ ರಕ್ತ ಕಣಗಳು ಮತ್ತೆ ಕೆಂಪು ರಕ್ತ ಕಣಗಳು ಇರ್ತದೆ ಸ್ನೇಹಿತರೆ. ಈ ಎರಡೂ ಏನಾಗ್ತದೆ ಅಂದ್ರೆ ದೇಹದಲ್ಲಿ ಕಡಿಮೆ ಆಗ್ತಾ ಬರ್ತದೆ ನೋಡಿ. ಈ ಎರಡು ಕಡಿಮೆ ಆಗ್ತಾ ಬರುವಾಗ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಬರ್ತದೆ. ಯಾವ್ದಿಂದ? ಕೆಮಿಯೋಥೆರಪಿಯಿಂದ ಈ ಅಡ್ಡಪರಿಣಾಮ ಎಚ್ಚರಿಕೆ ಸ್ನೇಹಿತರೆ. ಈ ಕೆಮಿಯೋಥೆರಪಿ ಮಾಡ್ಕೊಳ್ಳುವಾಗ ಅಷ್ಟು ಸುಲಭವಲ್ಲ ಅದು ಖಂಡಿತವಾಗಿ ನಮ್ಮ ದೇಹದಲ್ಲಿ ಇಂಥ ತೊಂದರೆಗಳು ಮಾಡುತ್ತೆ. ಕ್ಯಾನ್ಸರ್ ಸೆಲ್ಸ್ ಒಂದು ನಾಶ ಮಾಡಲ್ಲ, ಬೇರೆ ಸೆಲ್ಸ್ನು, ಅಂದ್ರೆ ಆರೋಗ್ಯಕರ ಸೆಲ್ಸ್ನು ಅದು ನಾಶ ಮಾಡ್ತಾ ಇರ್ತದೆ. ಅದಕ್ಕೆ ಏನಾಗುತ್ತೆ ಗೊತ್ತಾ, ಅತಿ ವೇಗವಂತವಾಗಿ ಈ ರೋಗ ಇನ್ನು ಬೇರೆ 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 ಭಾಗಗಳಿಗೆ ವ್ಯಾಪಿಸ್ತದೆ, ಅಂದ್ರೆ ಸ್ಪ್ರೆಡ್ ಆಗ್ತಾ ಹೋಗ್ತದೆ. ಅವಾಗ ಕ್ಯಾನ್ಸರ್ ಸ್ಪ್ರೆಡ್ ಆಗ್ತಾ ಹೋಗ್ತದೆ. ಸ್ಪ್ರೆಡ್ ಆಗಲ್ಲ ಅಂದ್ರೆ ಒಂದೇ ಕಡೆ ಇರಲ್ಲ, ಅದು ಇನ್ನು ಬೇರೆ ಬೇರೆ ಭಾಗಗಳಿಗೆ ಸ್ಪ್ರೆಡ್ ಆಗಿ ಹೆಚ್ಚಾಗಿ ಇನ್ನು ಅದು ತಡ್ಕೊಳಕ್ಕೆ ಆಗಲ್ಲ. ಸೊ ಅಂತ ನೋವು ಅನ್ನೋದು ದೇಹದಲ್ಲಿ ಇರ್ತದೆ ಸ್ನೇಹಿತರೆ. ಸೊ ಈ ತರ ಆಗೋದು ಈ ಕ್ಯಾನ್ಸರ್ ಸ್ನೇಹಿತರೆ. ಆಮೇಲೆ ಇನ್ನೊಂದೇನಂದ್ರೆ, ಯಾರಾದ್ರೂ ಈಗಾಗ್ಲೇ ಈ ಕೆಮಿಯೋಥೆರಪಿಗೆ ಹೋಗಿದೀವಿ, ಅಲ್ಲಿ ಅಂದ್ರೆ ಈಗಾಗ್ಲೇ ನಾವು ಟ್ರೀಟ್ಮೆಂಟ್ ತಗೊಂತಾ ಇದೀವಿ ಅಂತಂದ್ರು ಕೆಮಿಯೋಥೆರಪಿ ತಗೊಳ್ಳಿ. ಅಂದ್ರೆ ಈಗಾಗ್ಲೇ ತಗೊಂತಾ ಇದ್ರೆ ತಗೊಂಡಿದ ಮೇಲೇನು, ಇಲ್ಲ ಸರ್ಜರಿ ಮಾಡಿದ ಮೇಲೇನು, ಕೆಮಿಯೋಥೆರಪಿ ಮಾಡಿದ ಮೇಲೇನು ನಾವು ಮೂತ್ರ ಚಿಕಿತ್ಸೆ ಮಾಡ್ಕೋಬಹುದು. ಯಾವ ತರ ಅಂದ್ರೆ, ಒಂದು ಕೆಮಿಯೋಥೆರಪಿ ಮಾಡಿದ ಮೇಲೆ ಒಂದು 36 ಗಂಟೆ ಕಾಲ ಬಿಟ್ಬಿಡಿ. ಅದಾದ್ಮೇಲೆ ನಿಮ್ಮ ಮೂತ್ರವನ್ನು ನೀವು ಸೇವನೆ ಮಾಡ್ತಾ ಹೋಗಿ. ಅದು ತುಂಬಾ ಉತ್ತಮ ಫಲಿತಗಳು ಕೊಡುತ್ತೆ, ಅದೇನು ತೊಂದರೆ ಇಲ್ಲ. ಸೊ ಅದು ಯಾವುದೇ ಅದ್ರ ಬಗ್ಗೆ ಸಂಶಯ ಇಟ್ಕೊಳ್ಳೋದು ಏನ್ ಬೇಕಾಗಿಲ್ಲ ಸ್ನೇಹಿತರೆ. ಇದು ಈ ವಿಷಯಗಳು. ಆಮೇಲೆ ಇನ್ನೊಂದು ಏನಾಗ್ತದೆ ಅಂದ್ರೆ ಸ್ನೇಹಿತರೆ, ಈಗ ಈ ಸ್ಟಮಕ್ ಕ್ಯಾನ್ಸರು, ಓವರಿನ್ ಕ್ಯಾನ್ಸರು ಇವೆಲ್ಲಾನು ಡಯಾಗ್ನೋಸ್ ಮಾಡಿ ಈಗಾಗ್ಲೇ ಎಷ್ಟೋ ಕಡೆ ಈ ಮೂತ್ರ ಚಿಕಿತ್ಸೆಯಿಂದ ವಾಸಿ ಮಾಡಿರೋದು ಇದೆ ಸ್ನೇಹಿತರೆ. ಈಗಾಗಲೇ ಈ ರಿಪೋರ್ಟ್ಸ್ ಎಲ್ಲ ಇದೆ. ಅಂದ್ರೆ ಈ CT ಸ್ಕ್ಯಾನಿಂಗ್ ಮಾಡಿ, ಎಂಡೋಸ್ಕೋಪ್ ಮಾಡಿ, ಬಯೋಪ್ಸಿ ಮಾಡಿ, ಡಾಕ್ಟರ್ಸ್ ಇಂದ ಒಪಿನಿಯನ್ ತಗೊಂಡು ಇದೆಲ್ಲ ಮಾಡಿರ್ತಾರಲ್ಲ. ಸೊ ಅಂತದನ್ನು ಸಹ ಏನ್ ಮಾಡಿದ್ರೆ, ಈ ಇದು ಯೂರಿನ್ ಥೆರಪಿ ಅನ್ನೋದು ಅವರು ಅಳವಡಿಸ್ಕೊಂಡಿದ ಮೇಲೆ ಅವ್ರ ನೋವು ಕಡಿಮೆ ಆಗಿದೆ. ಹೇಳ್ಬೇಕಂದ್ರೆ ನೋವು ಕಡಿಮೆ ಆಗಿದೆ, ಈ ಕ್ಯಾನ್ಸರ್ ಕಡಿಮೆ ಆಗಿ ಅಂತದೆಲ್ಲ ರಿಪೋರ್ಟ್ಸ್ನು ಈಗಾಗಲೇ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಅಂತಂದ್ರೆ ನೀವು ಅರ್ಥ ಮಾಡ್ಕೋಬಹುದು. ಸೊ ಇಂಥ ವಿಶಿಷ್ಟವಾದ ಶಕ್ತಿ ಇರುವಂಥದ್ದು, ವಿಶಿಷ್ಟವಾದ ಶ್ರೇಷ್ಠವಾದ ಈ ಥೆರಪಿ ಯಾವ್ದದು? ಸ್ವಯಂ ಮೂತ್ರ ಚಿಕಿತ್ಸೆ ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ, ಈ ಶಿವಂಬು ಅಂತದ್ದು, ಅಂದ್ರೆ ಈ ಸ್ವಯಂ ಮೂತ್ರ ಚಿಕಿತ್ಸೆ ಅನ್ನೋದು ಕ್ಯಾನ್ಸರ್ಗೂ ಸಹ ನಾವು ಅಳವಡಿಸ್ಕೋಬೇಕಾಗತ್ತೆ ಅಂತ. ಸೊ ಅದು ಸ್ವಲ್ಪ ತಿಳ್ಕೊಳಕ್ಕೆ ನಾವು ಪ್ರಯತ್ನ ಮಾಡೋಣ ಸ್ನೇಹಿತರೆ. ಅಂದ್ರೆ ಈ ನಮ್ಮ ಮಾನವನು ಈಗಾಗ್ಲೇ ನಮ್ಮ ಜೀವನದಲ್ಲಿ ಏನ್ ಮಾಡ್ತಾ ಇದ್ವಿ ಅಂದ್ರೆ, ಎಷ್ಟೋ ವಿಧ
ವ್ಯಾಧಿಗಳು ನಾವು ಈಗಾಗಲೇ ನಮ್ಮ ಜೀವನದಲ್ಲಿ ಅಂದ್ರೆ ಒಂಥರ ಉಂಟಾಗ್ತಾ ಇದೆ. ಅದರಿಂದ ನಾವು ಸಫರ್ ಆಗ್ತಾ ಇದೆ ಸ್ನೇಹಿತರೆ ಹೇಳ್ಬೇಕಂದ್ರೆ. ಸೊ ಅಂತ ವ್ಯಾಧಿಗಳು, ಅಂತ ಭಯಾನಕರ ವ್ಯಾಧಿಗಳು ಯಾವುದೇ ಇರಲಿ, ಅಂತ ಭಯಾನಕರ ಯಾವುದೇ ಇದ್ರೂ ಪ್ರತಿಯೊಂದನ್ನು ಗುಣಪಡಿಸಬಹುದು ನಾವು ಅರ್ಥ ಮಾಡ್ಕೋಬೇಕು. ಯಾವ್ದಿಂದ ಅಂದ್ರೆ ನೋಡಿ, ಈಗ ನಮ್ಮ ಪ್ರಕೃತಿಯಲ್ಲಿ ಏನಿದೆ ನಾವು ಅರ್ಥ ಮಾಡ್ಕೊಂಡು, ಪ್ರಕೃತಿ ಏನೇನು ಕೊಡುತ್ತೆ ನಮ್ಗೆ? ನೀರು ಕೊಡುತ್ತೆ, ಗಾಳಿ ಕೊಡುತ್ತೆ, ಒಂಥರ ನೀರು ಗಾಳಿ ಬೆಳಕು, ಈ ಮೂರು ಕೊಡುತ್ತೆ ಅಲ್ವಾ? ಸೊ ಅದ್ಭುತವಾದ ಗಾಳಿ, ಅದ್ಭುತವಾದ ನೀರು, ಅದ್ಭುತವಾದ ಬೆಳಕು. ಇವಿಲ್ಲ ಅಂದ್ರೆ ನಮ್ಮ ದೇಹ ಕೆಲಸ ಮಾಡಕ್ಕಾಗತ್ತಾ? ಅಂದ್ರೆ ನಮ್ಮ ದೇಹ ಆರೋಗ್ಯ ಸಾಧ್ಯವಾಗತ್ತಾ? ಸಾಧ್ಯವಾಗಲ್ಲ ಸ್ನೇಹಿತರೆ. ಅದೇ ತರ ಸ್ನೇಹಿತರೆ, ನಮ್ಮ ಪ್ರಕೃತಿ ಇನ್ನೊಂದು ಕೊಟ್ಟಿದೆ. ಅಂದ್ರೆ ಸೃಷ್ಟಿಕರ್ತ ಏನ್ ಮಾಡಿದಾನೆ, ನಮ್ಮ ಒಳಗಡೆ ಒಂದು ಅದ್ಭುತವಾದ ಜಲ ಕೊಟ್ಟಿದ್ದಾನೆ, ಅದ್ಭುತವಾದ ದ್ರವ ಜಲ. ಹೇಳ್ಬೇಕಂದ್ರೆ ಇದೊಂದು ದೈವ ಅಂದ್ರೆ ದಿವ್ಯ ಅಮೃತ ಸ್ನೇಹಿತರೆ, ದಿವ್ಯ ಅಮೃತ ಕೊಟ್ಟಿದ್ದಾನೆ. ಅದೇನಪ್ಪ ಅಂದ್ರೆ ನಮ್ಮ ದೇಹದಿಂದ ಆಚೆ ಕಡೆ ಹೋಗ್ತಾ ಇರೋಂತ ಈ ಮೂತ್ರ. ಹೇಗೆ ನಮ್ಗೆ ಸೂರ್ಯನ ಬೆಳಕು, ಗಾಳಿ ಮತ್ತೆ ನೀರು ಇದೆಲ್ಲ, ಅಂದ್ರೆ ಮಳೆ ಬರೋದು, ನೀರು ಇದೆಲ್ಲ ಇದೆಯೋ ಈ ಪ್ರಕೃತಿಯಲ್ಲಿ, ಅದೇ ತರ ಸೃಷ್ಟಿಕರ್ತ ನಮ್ಮ ಒಳಗಡೆನೆ ಒಂದು ಅದ್ಭುತವಾದ ದಿವ್ಯ ಜಲ, ದಿವ್ಯ ಅಮೃತ ಅಂತ ಹೇಳ್ಬೋದು, ಈ ಅಮೃತನ ಕೊಟ್ಟಿದ್ದಾನೆ. ಇದು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡಿದ್ರೆ ಇದಕ್ಕಿರುವಂತ ಶಕ್ತಿ, ಅಂದ್ರೆ ಅದಕ್ಕಿರುವಂತ ಗುಣಪಡಿಸುವಂತ ಶಕ್ತಿ ಇದೆ ನೋಡಿ, ಅದು ತುಂಬಾ ಅದ್ಭುತವಾಗಿ ಯಾವುದೇ ಕಾಯಿಲೆ ಇರಲಿ, ಕಾಯಿಲೆ ಹೆಸರೇನು ಬೇಕಾಗಿಲ್ಲ ಸ್ನೇಹಿತರೆ, ಅದು 150 ಕಾಯಿಲೆ ಇರಲಿ, ಅದಕ್ಕೆ ಹೆಚ್ಚಾಗಿರ್ಲಿ, ಪ್ರತಿಯೊಂದಕ್ಕೂ ಇದು ಸಹಾಯ ಮಾಡತ್ತೆ, ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನೊಂದು ಸ್ವಲ್ಪ ವಿಷಯಗಳು ನೋಡಿ. ಈಗ ಈ ಪ್ರಕೃತಿಯಲ್ಲಿ ಈಗಾಗಲೇ ಅನ್ಕೊಂಡಿದ್ವಲ್ಲ, ನೀರು ಗಾಳಿ ಬೆಳಕು ಯಾವ ತರ ಇದೆಯೋ ಅದೇ ತರ ನಮ್ಮ ಈ ಅಂದ್ರೆ ತಾಯಿ 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 ತಾಯಿಯಲ್ಲಿರುವಂತ, ತಾಯಿ ಒಳಗಡೆ ತಯಾರಾಗುವಂತ ಹಾಲಿದೆಲ್ಲ, ತಾಯಿ ಹಾಲು ನೋಡಿ, ಮದರ್ ಮಿಲ್ಕ್ ಅಂತ ಹೇಳ್ತೀವಿ. ಅದನ್ನು ತಯಾರು ಮಾಡಿ ಕೊಟ್ಟಿರೋದು ಅವರು, ಅಂದ್ರೆ ಶಿಶುವಿಗೆ ಅಂದ್ರೆ ಬೇಬಿ ಕೊಡುವಂತ ಒಂದು ಅಮೃತ ಆಹಾರ ಅಲ್ವಾ? ಆ ಅಮೃತ ಆಹಾರವನ್ನು ನೀವು ಏನೇ ಮಾಡಿದ್ರು ತಯಾರು ಮಾಡೋಕ್ಕಾಗಲ್ಲ. ಎಷ್ಟೇ ಸಂಶೋಧನೆ ಮಾಡಿ ಸೈಂಟಿಸ್ಟ್ ಎಲ್ಲ ಸೇರ್ಕೊಂಡು ಮಾಡಿದ್ರು ಅದು ತಯಾರು ಮಾಡೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ಅಂತ ಅದ್ಭುತವಾದ ಅಂಶ ಸ್ನೇಹಿತರೆ. ಅದೇ ತರ ಏನ್ ಮಾಡಿದೆ ಅಂದ್ರೆ ಈ ಪ್ರಕೃತಿ ಏನ್ ಮಾಡಿದೆ ಗೊತ್ತಾ? ಇನ್ನೊಂದು ನಮ್ಮ ದೇಹ ಒಳಗಡೆ, ಅಂದ್ರೆ ತಾಯಿಯಿಂದ ಬರುವಂತ ಮಿಲ್ಕ್, ಆ ಹಾಲು ಅನ್ನೋದು ಆ ಶಿಶುಗೆ, ಆ ಬೇಬಿಗೆ ಎಷ್ಟು ಸಹಾಯ ಆಗುತ್ತೋ ಅವನ ಆರೋಗ್ಯ ಸುಧಾರಿಸಕ್ಕೆ, ಆರೋಗ್ಯವಂತವಾಗಿಡಕ್ಕೆ ಎಷ್ಟು ಪೌಷ್ಟಿಕಾಂಶಗಳು ಅದ್ರ ಒಳಗಡೆ ಇರ್ತದೋ ಅಂತ ಪೌಷ್ಟಿಕ ಆಹಾರ ಅನ್ನೋದು ತಾಯಿಯಿಂದ ಬರ್ತಾ ಇರ್ತದೆ. ಅದೇ ತರ ನಮ್ಮ ದೇಹದಲ್ಲೇ ಇನ್ನೊಂದು ಪೌಷ್ಟಿಕ ಅಂಶ ಏನಪ್ಪಾ ಅಂದ್ರೆ ಅದೇ ನಮ್ಮ ಸ್ವಂತ ಮೂತ್ರ, ಸ್ವಯಂ ಮೂತ್ರ ಸ್ನೇಹಿತರೆ. ಈ ಸ್ವಯಂ ಮೂತ್ರ ಹೇಗೆ ಈ ನೇಚರ್ ಅಂದ್ರೆ ಈ ಪ್ರಕೃತಿ, ಈ ಸೃಷ್ಟಿಕರ್ತ ನಮ್ಮ ಒಳಗಡೆ ಇಟ್ಟಿದ್ದಾನಂದ್ರೆ ಅದರಿಂದ ಪ್ರತಿಯೊಂದು ಅನಾರೋಗ್ಯವನ್ನು ಗುಣಪಡಿಸ್ಕೋಬಹುದು ನೋಡಿ. ಪ್ರತಿಯೊಂದು ಅನಾರೋಗ್ಯವನ್ನು ತಾಯಿ ಮಿಲ್ಕ್, ತಾಯಿ ಹಾಲು ಹೇಗೆಯೋ ನಮ್ಮ ಒಳಗಡೆ, ಪ್ರತಿಯೊಬ್ಬರು ಒಳಗಡೆ ಅವರು ಸ್ವಯಂ ಮೂತ್ರ ಇದೆ ನೋಡಿ, ಅದೇ ತರ ಅಷ್ಟೇ ಪವರ್ಫುಲ್ ಅಂತ ಹೇಳ್ಬೋದು. ಇನ್ನು ಹೇಳ್ಬೇಕಂದ್ರೆ ತಾಯಿ ಆ ಮಿಲ್ಕ್ ಕಿಂತ ಇನ್ನೂ ಹೆಚ್ಚಾಗಿ ಶಕ್ತಿವಂತವಾದ ಅದ್ಭುತವಾದ ವಿಷಯ ಈ ಸ್ವಯಂ ಮೂತ್ರ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಈ ಸ್ವಯಂ ಮೂತ್ರವನ್ನು ಸರಿಯಾದ ರೀತಿಯಲ್ಲಿ ನಾವು ಅಳವಡಿಸ್ಕೊಂಡು ನಾವು ಪ್ರತಿಯೊಂದು ರೋಗವನ್ನು ಗುಣಪಡಿಸ್ಕೋಬಹುದು. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಎಂತ ವ್ಯಾಧಿಗಳಿದ್ರು ಪರವಾಗಿಲ್ಲ, ಕ್ಯಾನ್ಸರ್ ಆಗ್ಲಿ, ಡಯಾಬಿಟಿಸ್ ಆಗ್ಲಿ, ಬ್ಲಡ್ ಪ್ರೆಷರ್ ಆಗ್ಲಿ, HIV ಆಗ್ಲಿ, ಕಿಡ್ನಿ ಫೇಲ್ಯೂರ್ ಆಗ್ಲಿ, ಹೇಳ್ಬೇಕಂದ್ರೆ ಆರ್ಥರೈಟಿಸ್, ಸೊರಿಯಾಸಿಸ್, ಏರ್ ಲಾಸು, ಮೆಂಟಲ್ ರಿಟಾರ್ಡೇಷನ್, ಬುದ್ಧಿ ಮಾಂದ್ಯತೆ, ಸೊ ಪ್ರತಿಯೊಂದನ್ನು ಇದರಿಂದ ನಾವು ಗುಣಪಡಿಸ್ಕೋಬೇಕು ಸ್ನೇಹಿತರೆ. ಇದೇನ್ ಮಾಡುತ್ತೆ ನಮ್ಮ ದೇಹದಲ್ಲಿ ಅಂದ್ರೆ ನಮ್ಮ ವ್ಯಾಧಿ ನಿರೋಧಕ ಶಕ್ತಿನ ಹೆಚ್ಚು ಮಾಡ್ತಾ ಹೋಗ್ತದೆ. ಮತ್ತೆ ನಮ್ಮ ಈ ನರಮಂಡಲ ವ್ಯವಸ್ಥೆಯನ್ನು ಅದು ಸರಿಯಾದ ರೀತಿಯಲ್ಲಿ ಸರಿ ಮಾಡತ್ತೆ. ಅದೇ ತರ ನಮ್ಮ ದೇಹದಲ್ಲಿರುವಂತ ಯಾವುದೇ ವಿಷ ಪದಾರ್ಥಗಳಿದ್ರೆ ಅವೆಲ್ಲಾನು ಕರಗಿಸ್ತದೆ, ಅದೆಲ್ಲಾನು ತೊಲಗಿಸ್ತದೆ. ಸೊ ಅಂತ ಅದ್ಭುತವಾದ ಸ್ನೇಹಿತರೆ. ಸೊ ಇನ್ನೊಂದು ಇದೇನ್ ಮಾಡತ್ತಂದ್ರೆ ಈಗಾಗಲೇ ನಮ್ಮ ದೇಹದಲ್ಲಿ ಸತ್ತೋಗಿರೋಂತ ಈ ಟಿಶ್ಯೂಸ್ ಅಂದ್ರೆ ಡೆಡ್ ಸೆಲ್ಸ್ ಅಂತ ಇರ್ತೀವಲ್ಲ, ಅದನ್ನೆಲ್ಲ ಮತ್ತೆ ಉತ್ತೇಜಿತ ಮಾಡ್ತಾ ಹೋಗ್ತದೆ. ಹೇಳ್ಬೇಕಂದ್ರೆ ನಮ್ಮ ದೇಹ ಒಳಗಡೆ ಇರುವಂತ ಪ್ರಧಾನ ಅಂಗಗಳು, ಬ್ರೈನು ಅಂದ್ರೆ ಮೆದುಳು, ಹಾರ್ಟ್, ಹೃದಯ, ಮತ್ತೆ ಶ್ವಾಸಕೋಶಗಳು, ಮೇದೋಜೀರಕ ಗ್ರಂಥಿ, ಪ್ಯಾನ್ಕ್ರಿಯಾಸು, ಯಕೃತ್ತು, ಈ ಒಳಗಡೆ ಇರುವಂತ ಈ ಸಣ್ಣ ಕರ್ಲು, ದೊಡ್ಡ ಕರ್ಲು, ಇವೆಲ್ಲ ಆರೋಗ್ಯವನ್ನು, ಅದಕ್ಕೆಲ್ಲ ಆ ಎಲ್ಲ ಅಂಗಗಳ ಆ ಪ್ರತಿರಕ್ಷಕ ವ್ಯವಸ್ಥೆ ಅಂದ್ರೆ ಹೇಳ್ಬೇಕಂದ್ರೆ ಅದಕ್ಕೂ ಆ ಅಂಗಗಳ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತಾ ಹೋಗ್ತದೆ. ನಮ್ಮ ದೇಹವನ್ನು ಪುನಃ ನಿರ್ಮಾಣ ಮಾಡುತ್ತೆ ಹೇಳ್ಬೇಕಂದ್ರೆ. ಸೊ ಆತರ ನಮ್ಮ ಸಾಮಾನ್ಯ ಆರೋಗ್ಯವನ್ನು ಕಾಪಾಡ್ತಾ ಬರ್ತದೆ ಯಾವುದು? ಈ ಸ್ವಂತ ಅಂದ್ರೆ ಸ್ವಯಂ ಮೂತ್ರ ಚಿಕಿತ್ಸಾ ಸ್ನೇಹಿತರೆ. ಸೊ ಇನ್ನೊಂದು ನೋಡಿ, ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಅಳವಡಿಸ್ಕೊಂಡೆ ಸ್ನೇಹಿತರೆ ಇಂಥ ಒಂದು ಅಂದ್ರೆ ನಿಸರ್ಗದ ಚಿಕಿತ್ಸೆ ಇದು.
ನಿಸರ್ಗದ ಚಿಕಿತ್ಸೆ, ಸಹಜ ಚಿಕಿತ್ಸೆ, ಸ್ವಂತ ಸ್ವಯಂ ಮೂತ್ರ ಚಿಕಿತ್ಸೆನೂ ಪ್ರತಿಯೊಬ್ಬರು ಅಳವಡಿಸ್ಕೊಂಡ್ರೆ ಈ ಭೂಮಿ ಮೇಲೆ, ಈ ಪ್ರಪಂಚದಲ್ಲಿರುವಂತ ಈ ಭಯಾನಕರ ವ್ಯಾಧಿಯಿಂದ ಪ್ರತಿಯೊಬ್ಬರು ಆಚೆ ಕಡೆ ಬರಕ್ಕೆ ಅದ್ಭುತವಾದ ವಿಷಯ ಸ್ನೇಹಿತರೆ. ಸೊ ಇನ್ನು ಹೇಳ್ಬೇಕಂದ್ರೆ ಇದೊಂಥರ ಏನಂತಂದ್ರೆ ಇದು ದಿವ್ಯ, ಹೇಳ್ಬೇಕಂದ್ರೆ ದಿವ್ಯ ಸರ್ವರೋಗ ನಿವಾರಣೆ ಅಂತ ಹೇಳ್ಬೋದು. ದಿವ್ಯ ಸರ್ವರೋಗ ನಿವಾರಣೆ, ಏನು ಅಂದ್ರೆ ದಿವ್ಯ ರಾಮಬಾಣ ಅಂತ ಹೇಳ್ಬೋದು ಸ್ನೇಹಿತರೆ. ಯಾವುದು ಇಂಥ ಈ ಸ್ವಯಂ ಮೂತ್ರ ಅನ್ನೋದು ಸ್ನೇಹಿತರೆ, ಇದು ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ನಮ್ಮ ಪ್ರತಿಯೊಂದು ಯಾವುದೇ ಒಂದು ರೋಗ ಗುಣ ಮಾಡಿಸ್ಕೋಬೇಕಂದ್ರೆ ನಮ್ಮಲ್ಲಿ ಏನಿರ್ಬೇಕು? ಒಂದು ನಂಬಿಕೆ ಇರಬೇಕು. ಇನ್ನೊಂದೇನಂದ್ರೆ ಸ್ನೇಹಿತರೆ, ನಮ್ಮ ಗುಣಗಳು ಅಂದ್ರೆ ನಮ್ಮ ಆಲೋಚನಾ ವಿಧಾನ, ನಮ್ಮ ಭಾವನೆಗಳು ಯಾವಾಗ್ಲೂ ಸಕಾರಾತ್ಮಕ ಭಾವನೆಗಳೇ ಮಾಡ್ತಾ ಇರ್ಬೇಕು, ಸಕಾರಾತ್ಮಕ ಯೋಚನೆಗಳೇ ಮಾಡ್ತಾ ಇರ್ಬೇಕು. ಯಾವುದೇ ಒಂದು ವ್ಯಾಧಿ ವಾಸಿ ಆಗ್ಬೇಕು ಬೇಗ ಅಂತಾದ್ರೆ ಯೂರಿನ್ ಥೆರಪಿ ಜೊತೆಗೆ ನಾನು ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಭಾವನೆಗಳು ಸಕಾರಾತ್ಮಕವಾಗಿ, ನಿಮ್ಮ ಯೋಚನೆಗಳು ಸಕಾರಾತ್ಮಕವಾಗಿ, ಆ ಜೊತೆಗೆ ನಿಮ್ಮ ಒಳಗಡೆ ನಂಬಿಕೆ, ಯಾವುದೇ ಮಾಡ್ತಾ ಇದ್ರೆ ಸ್ವಯಂ ಮೂತ್ರ ಚಿಕಿತ್ಸೆ ಮಾಡ್ತಾ ಇದ್ವಿ ಅಂದ್ರೆ ಸೆಲ್ಫ್ ಯೂರಿನ್ ಥೆರಪಿ ಮಾಡ್ತಾ ಇದ್ವಿ, ಆಟೋ ಯೂರಿನ್ ಥೆರಪಿ ಮಾಡ್ತಾ ಇದ್ವಿ, ಅದ್ರ ಮೇಲೆ ನಂಬಿಕೆ ಅದ್ರ ಪರವಾಗಿ ನಿಮಗೆ ಬರುವಂತ ಯೋಚನೆಗಳು ಸಕಾರಾತ್ಮಕವಾಗಿ ಇರಬೇಕು. ಯಾವುದೇ ರೀತಿಯಲ್ಲಿ ನಕಾರಾತ್ಮಕ ಇರಬಾರ್ದು. ಅವಾಗ ಕೆಲಸ ಆಗಲ್ಲ. ನಕಾರಾತ್ಮಕ ಇದ್ರೆ ಕೆಲಸ ಆಗಲ್ಲ, ಸಕಾರಾತ್ಮಕ ಇದ್ರೆ ಅತಿ ವೇಗವಂತವಾಗಿ ಗುಣ ಆಗತ್ತೆ. ನಿಮ್ಗೆ ಒಳ್ಳೆ ಆರೋಗ್ಯ ಅಂದ್ರೆ ಸುಂದರವಾದ ಆರೋಗ್ಯವನ್ನು ನಿಮ್ಗೆ ತಂದು ಕೊಡ್ತೀವಿ ಸ್ನೇಹಿತರೆ. ಸೊ ಈ ತರ ಸ್ನೇಹಿತರೆ, ಸೊ ಈಗಾಗ್ಲೇ ಸ್ವಲ್ಪ ಅಂದ್ರೆ ನಾವು ಅಲ್ಲಲ್ಲಿ ಕೇಳ್ತಾ ಇರ್ತೀವಿ ಏನಂತ ವಿಷಯಗಳಂದ್ರೆ, ಈ ಮೂತ್ರ ಚಿಕಿತ್ಸೆ, ಈ ಮೂತ್ರ ಅನ್ನೋದು ನಮ್ಮ ದೇಹದಿಂದ ಹೋಗ್ತಾ ಇರೋಂತ ಒಂದು ವಿಷ ಇರ್ತದೆ. ಅಂದ್ರೆ ಯೂರಿನ್ ಆಚೆ ಕಡೆ ಹೋಗ್ತಾ ಇದೆಯಲ್ಲ, ಅದರಲ್ಲಿ ವಿಷ ಹೆಚ್ಚಾಗಿರುತ್ತೆ, ಟಾಕ್ಸಿನ್ಸ್ ಹೆಚ್ಚಾಗಿರುತ್ತೆ ಅಂತ, ಪಾಯ್ಸನ್ಸ್ ಹೆಚ್ಚಾಗಿರುತ್ತೆ ಅಂತ ಸ್ವಲ್ಪ ಡಾಕ್ಟರ್ಸ್ಗಳು ಹೇಳ್ಬೇಕಂದ್ರೆ ಫಿಸಿಷಿಯನ್ಸು ಅಂದ್ರೆ ಒಂದು ತಜ್ಞರು, ವೈದ್ಯರು ಇವ್ರು ಹೇಳ್ತಾ ಇರ್ತಾರೆ, ಈ ನವೀನ ವೈದ್ಯರು ಹೇಳ್ತಾ ಇರ್ತಾರೆ. ಅದು ಖಂಡಿತವಾಗಿ ಅದು ಸತ್ಯಕ್ಕೂ ದೂರವಿರೋದು ಸ್ನೇಹಿತರೆ. ಅದು ಸತ್ಯಕ್ಕಿಂತ ದೂರವಿರೋದು. ಅದು ಸತ್ಯ ಅಲ್ಲ, ಅಸತ್ಯ. ಅರ್ಥ ಮಾಡ್ಕೊಳ್ಳಿ. ಇದೆಲ್ಲನೂ ಈಗಾಗ್ಲೇ ನಮ್ಮ ಶಿವಂಬು ಡಮರತಂತ್ರ ಇದೆಲ್ಲ ನಮ್ಮ 5,000 ಹಿಂದುಗಳಿಂದ ಬಂದಿರುವಂತ ಈ ಇಂಥ ಜ್ಞಾನ, ಇಂಥ ಅದ್ಭುತವಾದ ವಿಷಯಗಳಿವೆಲ್ಲ. ಅದು ಅಷ್ಟು ಈಜಿಯಾಗಿ ನಮ್ಮ ಋಷಿಮುನಿಗಳು ಬರಿಟ್ಟಲ್ಲ. ಅಂದ್ರೆ ಅವರೆಲ್ಲ ಬರೆದಿಟ್ಟಿದ್ದಾರೆ ಅಂದ್ರೆ ಅಷ್ಟು ವಿಶಿಷ್ಟವಾದದ್ದೇ ಅಲ್ಲ. ಈಗಾಗ್ಲೇ ಎಷ್ಟೋ ಜನ ಇದು ಪ್ರಾಕ್ಟೀಸ್ ಮಾಡಿ ಅದ್ಭುತವಾದ ಅನುಭವಗಳು ಹೇಳ್ಬೇಕಂದ್ರೆ, ಉದಾಹರಣೆಗೆ ನಮ್ಮ ಮೊರಾರ್ಜಿ ದೇಸಾಯಿ, ಸೊ ನಮ್ಮ ಹಳೆಯ ಪ್ರಧಾನಮಂತ್ರಿ ವರಿಯರು, ಅವರೂ ಸಹ ಇದು ಪಾಲನೆ ಮಾಡಿದಂದ್ರೆ ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಯಾವುದೇ ಡಾಕ್ಟರ್ಗಳು ಇದ್ರ ಬಗ್ಗೆ ಹೇಳ್ತಾ ಇದ್ರೆ ಕೇಳೋದೇನ್ ಬೇಕಾಗಿಲ್ಲ. ಅರ್ಥ ಆಯ್ತಾ? ಇದು ಪ್ರಧಾನವಾಗಿರೋದು ಒಂದೇ ಏನಂತ ಗೊತ್ತಾ? ನಿಮ್ಮ ಯೂರಿನ್ ಸ್ವಂತ ಮೂತ್ರ ಹೇಗೆ ಬರ್ತಾ ಇದೆ, ಕಲರ್ ಇರಬಾರ್ದು. ಅಂದ್ರೆ ಯಾವುದೇ ಬಣ್ಣ ಇರಬಾರ್ದು, ಅದು ಪೂರ್ತಿ ವೈಟ್ ಕಲರ್ ಆಗಿ ಬರ್ತಾ ಇರಬೇಕು. ಅದರಿಂದ ಯಾವುದೇ ಸ್ಮೆಲ್ ಇರಬಾರ್ದು. ಈ ಎರಡು ನೋಡ್ಕೊಳ್ಳಿ ಸಾಕು. ಆಮೇಲೆ ಯಾವುದೇ ನೀವು ಸ್ಟ್ರಾಂಗ್ ಟ್ರೀಟ್ಮೆಂಟ್ ತಗೋತಾ ಇದ್ರೆ, ಒಂಥರ ಅಂದ್ರೆ ಈ ದೀರ್ಘಕಾಲಿಕ ವ್ಯಾಧಿಗಳಿಗೆ ಸ್ವಲ್ಪ ಸ್ಟ್ರಾಂಗ್ ಡೋಸಸ್ ಈ ಮಾಡರ್ನ್ ಮೆಡಿಸಿನ್ ತಗೊಂತಾ ಇದ್ರೆ, ಓಕೆ, ಕೆಮಿಯೋಥೆರಪಿ ತಗೊಂಡಿದ್ರು ಒಂದು 36 ಗಂಟೆ ಆದ್ಮೇಲೆ ಮತ್ತೆ ನಿಮ್ಮ ಸ್ವಂತ ಮೂತ್ರ ನೀವು ಕುಡಿಬಹುದು. ಸ್ವಯಂ ಮೂತ್ರ ಬಳಸ್ಕೋಬಹುದು, ತೊಂದರೆ ಇಲ್ಲ. ಆದ್ರೆ ಇಂಥ ತೀವ್ರವಾದ ಈ ವ್ಯಾಧಿಗಳು ಮತ್ತೆ ಹೆಚ್ಚು ಮೆಡಿಸಿನ್ ತಗೊಂತವ್ರು ಏನ್ ಮಾಡ್ಬೋದು, ಇನ್ನೊಬ್ರು ಆರೋಗ್ಯವಂತರ ಆ ಮೂತ್ರವನ್ನೇ ಬಳಸ್ಕೊಳ್ಳಿ. ಓಕೆ, ನಿಮ್ಮ ಮನೆಯಲ್ಲೇ ನಿಮ್ಮ ಗಂಡ ಹೆಂಡತಿ ಮತ್ತೆ ಮಕ್ಕಳು ಇರ್ತಾರಲ್ಲ, ಅವರು ಸ್ವಂತ ಮೂತ್ರನ ಬಳಸ್ಕೊಳ್ಳಿ. ಅವಾಗ ಯಾವುದೇ ರೋಗ ಬರಲ್ಲ, ಮತ್ತೆ ನಿಮ್ಮ ರೋಗ ನಿರೋಧಕ ಶಕ್ತಿನೂ ಹೆಚ್ಚು ಮಾಡ್ಕೊಂತ ಹೋಗ್ಬೋದು ಸ್ನೇಹಿತರೆ. ಇದು ಅದ್ಭುತವಾದ ವಿಷಯ. ಈ ತರ ಮಾಡ್ತಾ ಹೋಗ್ಬೋದು. ಆಮೇಲೆ ಇನ್ನೊಂದೇನಂದ್ರೆ ನೋಡಿ, ನಮ್ಮ ಸೂರ್ಯನ ಬೆಳಕಿದೆ. ಸೂರ್ಯನ ಬೆಳಕು ಎಷ್ಟು ಅಂದ್ರೆ ಒಂಥರ ನಿಸರ್ಗ ಕೊಟ್ಟಿರುವಂತ ವರ ನಮ್ಗೆ ಅಲ್ವಾ? ಇಡೀ ಮಾನವ ಕುಲಕ್ಕೆ ಕೊಟ್ಟಿರುವಂತ ವರ. ಇದೇ ಈ ಸನ್ಲೈಟ್ ಅಂದ್ರೆ ಈ ಬೆಳಕಿಲ್ಲ ಅಂದ್ರೆ ನಾವು ಬದುಕಕ್ಕಾಗಲ್ಲ. ಒಂಥರ ನಮ್ಮ ದೇಹ ಮನಸ್ಸು ನಿಜವಾದ ಆರೋಗ್ಯವಂತವಾಗಿರ್ಬೇಕಂದ್ರೆ ಸೂರ್ಯನ ಬೆಳಕು ಎಷ್ಟು ಪ್ರಾಮುಖ್ಯತೆ ಇರೋದಂತ ನಮ್ಗೆಲ್ಲ ಗೊತ್ತಿರೋ ವಿಷಯ. ಅಂದ್ರೆ ನಾವು ಒಂಥರ ಮಾನಸಿಕವಾಗಿ, ಭೌತಿಕವಾಗಿ, ಹೇಳ್ಬೇಕಂದ್ರೆ ಆಧ್ಯಾತ್ಮಿಕವಾಗಿ ನಾವು ನಿಜವಾದ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಸೂರ್ಯನ ಬೆಳಕಿಲ್ಲ ಅಂದ್ರೆ ನಾವು ಇರಕ್ಕೆ ಸಾಧ್ಯ ಅಲ್ಲ ಸ್ನೇಹಿತರೆ. ಇದೆಲ್ಲ ಅಳವಡಿಸ್ಕೋಬೇಕಂದ್ರೆ ಸೂರ್ಯನ ಬೆಳಕು ಅನ್ನೋದು ಅಂತ ಅದ್ಭುತವಾದ ವಿಷಯ. ಸೊ ಈ ತರ ಸ್ನೇಹಿತರೆ, ಈ ಭೂಮಿ ಮೇಲೆ ಯಾವ ತರ ನಾವು ಅಂದ್ರೆ ಒಂಥರ ಸೂರ್ಯನ ನಾವು ಒಂಥರ ಸಹ ಸೃಷ್ಟಿಕರ್ತ ಅನ್ಕೊಂತೀವೋ, ಅಂದ್ರೆ ಈ ಭೂಮಿ ಮೇಲೆ ಯಾವುದೇ ಜೀವ ಕೋಟಿ ಬದುಕ್ತಾ ಇದೆ ಅಂದ್ರೆ ಸೂರ್ಯನ ಇಲ್ಲ ಅಂದ್ರೆ ಬದುಕಾಗಲ್ಲ ಸ್ನೇಹಿತರೆ. ಅಂದ್ರೆ ದೇವರು ಅಂದ್ರೆ ಸೃಷ್ಟಿಕರ್ತ ಸೃಷ್ಟಿ ಮಾಡಿದಾನೆ ನಮ್ಮೆಲ್ಲಾನು. ಅಂದ್ರೆ ಒಂಥರ ಜಂತು ಕುಲ, ಮಾನವ ಕುಲ, ವೃಕ್ಷ ಜಾತಿ ಮತ್ತೆ ಖನಿಜ ಜಾತಿ ಎಲ್ಲ ಇದೆ. ಇವೆಲ್ಲಾದ್ರೂ ಬದುಕಬೇಕಂದ್ರೆ ಪ್ರಧಾನವಾಗಿ ಬೇಕಾಗಿರೋದು ಸೂರ್ಯನ ಬೆಳಕು, ಸೂರ್ಯನ ಶಕ್ತಿ. ಅದಿಲ್ಲ ಅಂದ್ರೆ ಇಲ್ಲಿ ನಾವು ಜೀವ ಅನ್ನೋದು ಉಳಿಸ್ಕೊಂಡಕ್ಕೆ ಸಾಧ್ಯವಿಲ್ಲ ಈ ಭೂಮಿ ಮೇಲೆ ಸ್ನೇಹಿತರೆ. ಸೊ ಇಂಥದ್ದು ನಾವು ನೋಡ್ತಾ ಇದ್ರೆ ಯಾವುದೇ ರೀತಿಯಲ್ಲಿ
ಯಾವುದೇ ರೀತಿಯಲ್ಲಿ ಇಂಥ ಸೂರ್ಯನ ಬೆಳಕನ್ನು ತಯಾರು ಮಾಡುವಂತ ಆಲ್ಟರ್ನೇಟಿವ್ ಅಂದ್ರೆ ಇನ್ನು ಬೇರೆ ಮಾರ್ಗಗಳು ಇದೆಯಾ? ಯಾವ್ದಾದ್ರು ಯಾರೇ ಸೈಂಟಿಸ್ಟ್ ಇರ್ಲಿ ಇನ್ನೊಬ್ರು ಇರ್ಲಿ ಅವರು ತಯಾರು ಮಾಡಕ್ ಸಾಧ್ಯವಾಗತ್ತಾ? ಅಂದ್ರೆ ಒಂದು ಸೂರ್ಯನ ಶಕ್ತಿನೂ ತಯಾರು ಮಾಡಕ್ ಸಾಧ್ಯವಾಗತ್ತಾ ಅಂದ್ರೆ ಇದು ಆಗೋದಿಲ್ಲ ಅಂತ ಹೇಳ್ತೀವಿ ಸ್ನೇಹಿತರೆ. ಖಂಡಿತವಾಗಿ ಆಗಲ್ಲ. ಆ ಸೂರ್ಯನ ಶಕ್ತಿ ಏನಿದೆಯೋ ಸಹಜವಾಗಿ ನಿಸರ್ಗವಾಗಿ ಬರುವಂತ ಆ ಸೂರ್ಯನ ಶಕ್ತಿ, ಸೂರ್ಯನ ಏನಿದಾರೋ ಅವ್ರನ್ನೇ ಮತ್ತೆ ನಾವು ಒಂದು ಲ್ಯಾಬೊರೇಟರಿಲಿ ಕೂತ್ಕೊಂಡು ಒಂದು ಸೈಂಟಿಸ್ಟ್ ರೆಡಿ ಮಾಡಕ್ಕಾಗತ್ತಾ? ಸಾಧ್ಯವೇ ಇಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು. ಇಷ್ಟೆಲ್ಲ ಅಂಶಗಳು ಇವೆಲ್ಲ ಅಷ್ಟೇ. ಒಂದು ತಾಯಿ ಹಾಲಾಗ್ಬೋದು, ಸೂರ್ಯನ ಶಕ್ತಿ ಆಗ್ಬೋದು, ಈ ಗಾಳಿ ಆಗ್ಬೋದು, ನೀರಾಗ್ಬೋದು, ಇಂಥದೆಲ್ಲಾನು ಸಹಜವಾದ ನಿಸರ್ಗವಾಗಿ ಸಿಗುವಂತ ಅಂಶಗಳು. ಇವು ಯಾವುದೇ ರೀತಿಯಲ್ಲಿ ನಾವು ಆರ್ಟಿಫಿಷಿಯಲ್ ಆಗಿ ಕೃತಿಕವಾಗಿ ತಯಾರು ಮಾಡಕ್ ಸಾಧ್ಯವಿಲ್ಲ ಸ್ನೇಹಿತರೆ. ಅದೇ ತರ ಸ್ನೇಹಿತರೆ ಈ ಯೂರಿನ್ ಅನ್ನೋದಿದೆಯಲ್ಲ, ಸ್ವಂತ ಮೂತ್ರ, ಸ್ವಯಂ ಮೂತ್ರ, ಇದನ್ನು ಅಷ್ಟೇ. ಇದೇನಂತ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಜೀವನದ ಅಮೃತ ಅಂತ ಹೇಳ್ತೀವಿ ಸ್ನೇಹಿತರೆ. ಜೀವನದ ಅಮೃತ ಅಂತ ಹೇಳ್ತೀವಿ ಅಂತ ವಿಷಯ ಇದು. ಈ ಪ್ರಕೃತಿ ನಮ್ಗೆ ಅಂದ್ರೆ ನಮ್ಮ ದೇಹದಲ್ಲಿ ಕೊಟ್ಟಿರುವಂತ ವರ. ಇದನ್ನು ಸರಿಯಾಗಿ ಉಪಯೋಗಿಸ್ಕೊಂಡಿದ್ರೆ ನಮ್ಮ ದೇಹ ಆರೋಗ್ಯನು ಕಾಪಾಡಿಕೊಳ್ಳೋದ್ರಲ್ಲಿ ಏನು ಸಂಶಯ ಇಲ್ಲ ಸ್ನೇಹಿತರೆ. ಅಂತ ಪವರ್ಫುಲ್ ಲಿಕ್ವಿಡ್ ಇದು, ಅಂತ ಪವರ್ಫುಲ್ ದ್ರವ ಅನ್ನೋದು ನಮ್ಮ ದೇಹದಲ್ಲಿ ಇದೆ. ಅದನ್ನು ಯಾವುದೇ ರೀತಿಯಲ್ಲಿ ಈ ಪ್ರಪಂಚದಲ್ಲಿ ಯಾರೂ ತಯಾರು ಮಾಡಕ್ ಆಗಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಯಾವುದೇ ರೀತಿಯಲ್ಲಿ ಇನ್ನು ಬೇರೆ ಬೇರೆ ಮಾರ್ಗದಲ್ಲಿ ಯಾವುದೇ ವೈದ್ಯಕೀಯದಿಂದ ತಯಾರು ಮಾಡ್ಬೇಕಪ್ಪ ಈ ಯೂರಿನ್ ಅಂತಂದ್ರೆ ಅದು ಅಸಾಧ್ಯ. ಅದು ಯಾವುದೇ ರೀತಿಯಲ್ಲಿ ತಯಾರು ಮಾಡಕ್ ಆಗಲ್ಲ ಅಂತ ವಿಷಯ. ಸೂರ್ಯನ ಬೆಳಕು ಹೇಗನೋ ಈ ಯೂರಿನ್ ಅದೇ ತರ ಸ್ನೇಹಿತರೆ. ಈ ಮೂತ್ರವನ್ನು ತಯಾರು ಮಾಡಕ್ಕೂ ಯಾರ ಕೈಯಲ್ಲಿ ಆಗಲ್ಲ. ಸೊ ಇದೆಂತ ಅಂದ್ರೆ ನಮ್ಮ ಜೀವನದಲ್ಲಿ ಒಂದು ಏನಂತ ಹೇಳ್ತೀವಿ ಇದಕ್ಕಂದ್ರೆ ಉಪಯೋಗಕರ ಜಲ ಇದು. ಅಂದ್ರೆ ವಾಟರ್ ಆಫ್ ಲೈಫ್ ಅಂತ ಹೇಳ್ತೀವಿ. ಅದೇ ತರ ಬೆನಿಫಿಷಿಯಲ್ ವಾಟರ್ ಅಂತ ಹೇಳ್ತೀವಿ. ಶಿವಂಬು ಅಂತ ಹೇಳ್ತೀವಿ. ಶಿವಂಬು ಅಂದ್ರೆ ಅದೇ ಶಿವ, ಅಂಬು ಅಂದ್ರೆ ಜಲ, ಶಿವ ಅಂದ್ರೆ ಉಪಯೋಗಕರ ಜಲ ಅಂತ ಅರ್ಥ ಮಾಡ್ಬೇಕು ಸ್ನೇಹಿತರೆ. ಇದು ಸೊ ನಮ್ಮ ದೇಹ ಒಳಗಡೆ ಇರುವಂತ ಅದ್ಭುತವಾದ ಪವಾಡ ಶಕ್ತಿ ಅಂತ ಹೇಳ್ಬೋದು. ನಮ್ಮ ದೇಹ ಒಳಗಡೆ ಪವಾಡ ಜಲ ಇದು. ಇದನ್ನು ಉಪಯೋಗಿಸ್ಕೊಂಡು ಪ್ರತಿಯೊಂದು ನಾವು ಹೊಂದಬಹುದು ಅಂತ ಅರ್ಥ ಮಾಡ್ಬೋದು ಸ್ನೇಹಿತರೆ. ಇದು ಯಾವ ತರ ಒಂದು ಅದ್ಭುತವಾದ ಈ ಚಿಕಿತ್ಸೆ ಅಂದ್ರೆ ಹೇಳ್ಬೇಕಂದ್ರೆ ನಮ್ಮ ದೇಹದಲ್ಲಿ ಈಗಾಗಲೇ ಇರುವಂತ ವಿಷ ಪದಾರ್ಥಗಳು ಸ್ನೇಹಿತರೆ, ವಿಷ ಪದಾರ್ಥ ಈಗಾಗಲೇ ಇರುತ್ತೆ. ಆಮೇಲೆ ನಮ್ಮ ದೇಹದಲ್ಲಿ ಉತ್ಪನ್ನ ಆಗ್ತಾರೆ ಅಂತ ಯಾವುದೇ ವ್ಯಾಧಿಗಳು ಯಾವುದರಿಂದ ಉತ್ಪನ್ನ ಆಗತ್ತೆ ನಮ್ಗೆ ಗೊತ್ತಿರೋ ವಿಷಯ. ವಾತ, ಪಿತ್ತ, ಕಫ, ಅದರಿಂದ ಉತ್ಪನ್ನ ಆಗುವಂತ ಯಾವುದೇ ಇರ್ಲಿ ಅದೆಲ್ಲಾನು ಸರಿಪಡಿಸ್ತದೆ ಇದು. ನಮ್ಮ ಹೊರಗಡೆ ಜೀರ್ಣ ಶಕ್ತಿನ ಸರಿಪಡಿಸ್ತದೆ ಹೇಳ್ಬೇಕಂದ್ರೆ ಅದ್ಭುತವಾದಿ. ಸೊ ಆಮೇಲೆ ನಮ್ಮ ಹೊರಗಡೆ ಯಾವುದೇ ವಿಷ ಪದಾರ್ಥಗಳು ಅಂದ್ರೆ ಟಾಕ್ಸಿನ್ಸ್ ಇದ್ರೆ ಅದೆಲ್ಲಾನು ತೆಗೆದಾಗ್ತದೆ ಅಂತ ಅದ್ಭುತವಾದ ಶಕ್ತಿ ಇದೆ ಇದಕ್ಕೆ. ಸೊ ಆಮೇಲೆ ನಾವು ಇದು ನೋಡ್ತಾ ಇರ್ತೀವಿ ಅಂದ್ರೆ ನಾವು ಇತ್ತೀಚಿನ ಒಂದು ಸೆಷನ್ ಅಲ್ಲಿ ತಿಳ್ಕೊಂಡಿದ್ವಿ ಅಂದ್ರೆ ಈ ಹಾವು ಕಡಿತ ಮತ್ತೆ ಈ ಸ್ಕಾರ್ಪಿಯನ್ ಚೇಲು ಕಡಿತ ಅಂತ ಇದೆಯಲ್ಲ, ಈ ಕಡಿತ ಇಂಥ ಕಡಿತ ಏನೇ ಆದ್ರೂ, ಸ್ನೇಕ್ ಬೈಟ್ ಇದೆಲ್ಲ ಇನ್ಸೆಕ್ಟ್ಸ್ ಬೈಟ್ಸ್ ಏನೇ ಆದ್ರೂ ಈ ಸ್ವಯಂ ಮೂತ್ರದಿಂದ ಗುಣಪಡಿಸ್ಕೋಬಹುದು ಸ್ನೇಹಿತರೆ. ಇದು ತುಂಬಾ ಅದ್ಭುತವಾಗಿ ಕೆಲಸ ಮಾಡತ್ತೆ ಹೇಳ್ಬೇಕಂದ್ರೆ. ಸೊ ಈ ತರ ನೋಡ್ಕೊಂತ ಇದ್ರೆ ಈ ಯಾವುದೇ ಪ್ರೆಗ್ನೆನ್ಸಿ ಪ್ರಾಬ್ಲಮ್ ಇರಲಿ, ಹೆಚ್ಚು ಈ ರಕ್ತಸ್ರಾವ ಅಂದ್ರೆ ಈ ಋತುಚಕ್ರ ಆಗ್ತಾ ಇರ್ತದೆ ನೋಡಿ ಮಹಿಳೆಯರಿಗೆ, ಅದನ್ನು ನಾವು ಸಹ ಸರಿಪಡಿಸ್ಕೋಬಹುದು. ನಮ್ಮ ಈ ಗರ್ಭಾಶಯ ಒಳಗಡೆ ಇರುವಂತ ಈ ಗಡ್ಡಗಳು ಅದನ್ನು ಸರಿಪಡಿಸ್ಕೋಬಹುದು ಹೇಳ್ಬೇಕಂದ್ರೆ. ಆಮೇಲೆ ನಮ್ಮ ಕಣ್ಣುಗಳ ಸಂಬಂಧಿತ ರೋಗಗಳು ಸರಿಪಡಿಸ್ಕೋಬಹುದು. ನಮ್ಮ ಸಣ್ಣ ಕರ್ಲು ದೊಡ್ಡ ಕರ್ಲು ಹೊರಗಡೆ ಆಗ್ತಾ ಇರೋಂಥ ಹುಳಗಳು ಅದನ್ನು ಸರಿಪಡಿಸ್ಕೋಬಹುದು. ಯಾವುದೇ ತರ ಈ ಚರ್ಮ ವ್ಯಾಧಿಗಳನ್ನ ಅದು ಸರಿಪಡಿಸ್ಕೋಬಹುದು. ಇಂಥ ಅದ್ಭುತವಾದ ವಿಷಯಗಳ ಸ್ನೇಹಿತರೆ ನಮ್ಮ ದೇಹ ಹೇಳ್ಬೇಕಂದ್ರೆ ಇಂಥ ಎಷ್ಟೋ ರೋಗಗಳನ್ನು ನಯ ಮಾಡೋದು ಒಂಥರ ಯಾವುದೇ ಒಂದು ಮದ್ದು ಇಲ್ಲ ಅಂದ್ರೆ ಒಂದು ಡ್ರಗ್ಲೆಸ್ ಥೆರಪಿ ಸ್ನೇಹಿತರೆ. ಇದೆಲ್ಲ ಡ್ರಗ್ಲೆಸ್ ಥೆರಪಿ ಅಂತ ಅದ್ಭುತವಾದ ವಿಷಯ ಇದು. ಸೊ ನಮ್ಮ ದೇಹ ಒಳಗಡೆ ರಕ್ತವನ್ನು ಶುದ್ಧಿ ಮಾಡುತ್ತೆ ಇದು. ಶುದ್ಧಿ ಮಾಡಿ ನಮ್ಗೆ ಹೊಸ ನವೀನ ಜೀವನವನ್ನು ಕೊಡುತ್ತೆ ಇದು ಹೇಳ್ಬೇಕಂದ್ರೆ ಅಂತ ಅದ್ಭುತವಾದ ಸ್ನೇಹಿತರೆ. ಅಂದ್ರೆ ಈ ಮೂತ್ರದಲ್ಲಿ ಏನೇನು ಇರುತ್ತಪ್ಪ ಅಂದ್ರೆ ಈಗಾಗಲೇ ತಿಳ್ಕೊಂಡಿದ್ವಿ ನಾವು. ಹೆಚ್ಚು ಅದರಲ್ಲಿ ಇರುವಂತದ್ದು ಈ ರಾಸಾಯನಿಕ ಕಾಂಪೌಂಡ್ಸ್ ಅಂದ್ರೆ ಕೆಮಿಕಲ್ ಕಾಂಪೌಂಡ್ಸ್ ಹೆಚ್ಚು ಇರುತ್ತೆ. ವಿಟಮಿನ್ಸ್ ಇರುತ್ತೆ, ಹಾರ್ಮೋನ್ಸ್ ಇರುತ್ತೆ, ಇನ್ನು ಹೇಳ್ಬೇಕಂದ್ರೆ ಲವಣಗಳಿರುತ್ತೆ, ಸಾಲ್ಟ್ ಅಂದ್ರೆ ಎಲ್ಲಾ ಸಾಲ್ಟ್ಗಳು ಮಿನರಲ್ ಸಾಲ್ಟ್ಸ್ ಇರುತ್ತೆ. ಆಮೇಲೆ ಇವೆಲ್ಲ ಇರುವಾಗ ಏನಾಗತ್ತೆ ನಮ್ಮ ದೇಹ ನಿರ್ವಹಣೆ ಚೆನ್ನಾಗಿ ಮಾಡ್ತದೆ. ಇವೆಲ್ಲ ಇರುವಾಗ ದೇಹ ಬೇಕಾದ್ರೆ ಅವೇ ಅಲ್ವಾ. ದೇಹ ಆರೋಗ್ಯವಂತವಾಗಿರ್ಬೇಕಂದ್ರೆ ಇವೆಲ್ಲ ಬೇಕಾಗತ್ತೆ. ನಾನು ಇಂದಿನ ಕ್ಲಾಸಲ್ಲಿ ಹೇಳಕ್ ಪ್ರಯತ್ನ ಮಾಡಿದ್ದೀನಿ. 12 ಸಾಲ್ಟ್ಸ್ ಅಂದ್ರೆ 12 ಸಾಲ್ಟ್ಸ್ ಅಂತ ಹೇಳಿದೀನಿ. 12 ಲವಣಗಳು. ಆ 12 ಲವಣಗಳು ಸಹ ನಮ್ಮ ಈ ಮೂತ್ರದಲ್ಲೇ ಸಿಗತ್ತೆ. ಈ ಮೂತ್ರದಲ್ಲಿ ಅಂದ್ರೆ ನಮ್ಮ ಸ್ವಂತ ಮೂತ್ರದಲ್ಲೇ ಸಿಗತ್ತೆ, ಸ್ವಯಂ ಮೂತ್ರದಲ್ಲಿ, ಆ ಜೊತೆಗೆ
ಹಸು ಮೂತ್ರದಲ್ಲಿ, ದೇಶಿ ಹಸು ಮೂತ್ರದಲ್ಲಿ ಸಿಗತ್ತೆ. ಆದ್ರೆ ದೇಶಿ ಹಸು ಮೂತ್ರ ಹೆಚ್ಚು ಕುಡಿಯೋಕ್ಕಾಗಲ್ಲ ಸ್ನೇಹಿತರೆ. ಅದು ಸ್ವಲ್ಪ ಬಲವಾದ ಸಾಂದ್ರತೆ ಹೆಚ್ಚಿಗಿರುತ್ತೆ. ಅದನ್ನು ಸ್ವಲ್ಪ ಪರಿಣಾಮದಲ್ಲಿ ಮಾತ್ರ, ಅಂದ್ರೆ ಒಂದು ದಿವಸಕ್ಕೆ ಒಂದು 50 ml ಕುಡಿಬಹುದು. ಆದ್ರೆ ನಮ್ಮ ಸ್ವಂತ ಮೂತ್ರ, ಸ್ವಯಂ ಮೂತ್ರ 2.5 ಲೀಟರ್ ಕುಡಿಬಹುದು ಸ್ನೇಹಿತರೆ. ದಿನಕ್ಕೆ 2.5 ಲೀಟರ್ ನೀವು ಕುಡಿಯೋಕೆ ಸಾಧ್ಯವಿದೆ. ಯಾವುದೇ ಅದರಿಂದ ಅಡ್ಡ ಪರಿಣಾಮ ಇಲ್ಲ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಆತರ ಏನಾಗ್ತಂದ್ರೆ ಸ್ನೇಹಿತರೆ, ನಮ್ಮ ಯೂರಿನ್ ಒಳಗಡೆ ಈಗಾಗಲೇ ನಾನು ಹೇಳಿದೀನಿ. ಸೊ ಒಂಥರ ಒಂದು ಒಳ್ಳೆ ಮದ್ದು ತಯಾರು ಮಾಡ್ತಾ ಇದ್ದಾರೆ ಜಪಾನ್, ಜರ್ಮನಿ ಕಂಪನಿಗಳೆಲ್ಲ. ಜಪಾನ್ ಮತ್ತೆ ಚೈನಾ ಅವರು ಒಂದು ಒಳ್ಳೆ ಮದ್ದು ತಯಾರು ಮಾಡಿ ಅದನ್ನು ವಿಕ್ರಯ ಮಾಡ್ತಾ ಇದ್ದಾರೆ. ಏನಂತಂದ್ರೆ ಅದು ನಮ್ಮ ದೇಹ ಒಳಗಡೆ, ರಕ್ತ ಒಳಗಡೆ ಇರುವಂತ ಈ ಎಪ್ಪುಗಟ್ಟು, ಅಂದ್ರೆ ಈ ಗಡ್ಡಗಳಿರ್ತದೆ ನೋಡಿ, ಬ್ಲಡ್ ಕ್ಲಾಟ್ಸ್, ಅದು ತೆಗೆಯುವಂತ ಈ ಹೃದಯ ರೋಗಗಳ ಸಂಬಂಧಿತ, ಈ ಹೃದಯ ರೋಗಗಳು ಅನುಭವಿಸ್ತಾರಂತ ಸ್ವಲ್ಪ ಜನಗೆ ಏನಾಗುತ್ತೆ, ಬ್ಲಡ್ ಕ್ಲಾಟ್ ಆಗ್ತಾ ಇರ್ತದೆ ಆರ್ಟರೀಸ್ ಅಲ್ಲಿ. ಅದನ್ನು ತೆಗೆದಾಕುವಂತ ಶಕ್ತಿ ಈ ಮೂತ್ರಕ್ಕಿದೆ. ಅದಕ್ಕೆ ಈಗಾಗಲೇ ಅದು ಅಳವಡಿಸ್ಕೊಂಡು ಅದು ಬಳಸ್ಕೊಂಡು ಚೈನಾ ಅವರು ಮತ್ತೆ ಜಪಾನ್ ಅವರು ಮದ್ದು, ಅಂದ್ರೆ ಒಂದು ಮೆಡಿಸಿನ್ ತಯಾರು ಮಾಡ್ತಾ ಇದಾರೆ. ಅದನ್ನು ಒಂದು ಹೇಳ್ಬೇಕಂದ್ರೆ ಒಳ್ಳೆ ರೇಟ್ ವಿಕ್ರಯ ಮಾಡ್ತಾ ಇದಾರೆ ಅಂತ, ಅಂದ್ರೆ ಒಳ್ಳೆ ಸಂಪಾದನೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇದು ಅದ್ಭುತವಾದ ವಿಷಯ, ತಿಳ್ಕೊಬೇಕು ನಾವು. ಸೊ ಆತರ ನಮ್ಮ ಈ ಯೂರಿನ್ ಅಲ್ಲಿ ಸ್ನೇಹಿತರೆ ಇರುವಂತ ಒಂದು ಈ ಲವಣಗಳಿದೆ. ಈ ಲವಣಗಳು ಏನ್ ಗೊತ್ತಾ ನೋಡಿ, ನಮ್ಮ ದೇಹದಲ್ಲಿ ಯಾವುದೇ ರೀತಿಯಲ್ಲಿ ನಮ್ಗೆ ಬರುವಂತ ರೋಗಗಳು ಕಾರಣ ಏನ್ ಗೊತ್ತಾ, ಹೆಚ್ಚು ಉಷ್ಣತೆ. ಅಂದ್ರೆ ವಾತ ಪಿತ್ತ ಕಫ ಅಂತ ನಮ್ಗೆ ಗೊತ್ತು. ಆದ್ರೆ ಹೆಚ್ಚು ಉಷ್ಣತೆ, ಪಿತ್ತ. ಈ ಪಿತ್ತ ಅನ್ನೋದು ಹೆಚ್ಚಾಗಿದ್ರೆ ಅಂದ್ರೆ ಹೇಳ್ಬೇಕಂದ್ರೆ ಅಸಿಡಿಟಿ ಅಂತ ಹೇಳ್ತೀವಿ ನಾವು. ಅಂದ್ರೆ ಆಮ್ಲಯುತ. ಈ ಆಮ್ಲಯುತ ಅಂದ್ರೆ ಎಷ್ಟೋ ರೋಗಗಳು ಬರ್ತದೆ ನಮ್ಗೆ ದೇಹದಲ್ಲಿ. ಎಷ್ಟೋ ರೋಗಗಳು ಬರೋ ಕಾರಣ ಆಮ್ಲಯುತ, ಹೆಚ್ಚು ಅಸಿಡಿಟಿ. ಈ ನೋಡಿ, ಈ ಮೂತ್ರ ಏನ್ ಮಾಡತ್ತಂದ್ರೆ ಈ ಆಸಿಡ್ ಅನ್ನು ಪೂರ್ತಿ ಸಂಗ್ರಹಣ ಮಾಡುತ್ತೆ, ಅಂದ್ರೆ ಪೂರ್ತಿ ಕಡಿಮೆ ಮಾಡತ್ತೆ. ಅವಾಗ ಪ್ರತಿಯೊಂದು ರೋಗವನ್ನು ಮೂಲಭೂತದಿಂದ ಕಟ್ ಮಾಡುತ್ತೆ. ರೂಟ್ ಲೆವೆಲ್ ಹೋಗಿ ಕಟ್ ಮಾಡುತ್ತೆ. ಯಾವುದು? ಈ ಮೂತ್ರ. ಅದಕ್ಕೆ ಅಷ್ಟು ಅದ್ಭುತವಾದ ಜಲ ಇದು, ಅಮೃತವಾದ ಜಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ಈಗಾಗಲೇ ನಾನು ಹೇಳಿದ್ದೀನಿ, ನಿಮ್ಮ ಮೂತ್ರ ಏನ್ ಕಲರ್ ಇದೆ, ಏನ್ ರುಚಿ ಇದೆ, ಇದು ಎರಡೇ ಇಂಪಾರ್ಟೆಂಟ್. ಒಂದು, ವಾಸನೆ ಇರಬಾರ್ದು. ಎರಡನೇದು ನೀರು ತರ ಇರಬೇಕು. ಸೊ ಆ ತರ ಮೂತ್ರವನ್ನು ನಾವು ತಯಾರು ಮಾಡ್ಕೋಬೇಕು. ನಮ್ಗೆ ಆ ಮೂತ್ರ ಉತ್ಪನ್ನ ಆಗ್ಬೇಕಂದ್ರೆ ನಮ್ಮಿಂದ ಏನ್ ಮಾಡ್ಬೇಕು, ನಾವು ಪ್ರತಿ ದಿವಸ ನಾವು ಪಾಲನೆ ಮಾಡ್ತಾ ಇರೋಂಥ ಆಹಾರ ಮತ್ತೆ ನೀರು, ಚೆನ್ನಾಗಿ ನೀರು ಕುಡಿಯೋದು. ಪ್ರತಿ ದಿವಸ 3.5 ಲೀಟರ್ ನೀರು ಕುಡಿಬೇಕಾಗತ್ತೆ. ಆ ಜೊತೆಗೆ ನಾವು ತಿನ್ನುವಂತ ಆಹಾರ ಒಳ್ಳೆ ಡೈಟ್, ಅಂದ್ರೆ ಒಳ್ಳೆ ಬ್ಯಾಲೆನ್ಸ್ಡ್ ಡೈಟ್ ಇರ್ಬೇಕು. ಯಾವುದೇ ಹೆಚ್ಚು ಖಾರದ ಪದಾರ್ಥ, ಹೆಚ್ಚು ಸ್ಪೈಸಸ್ ಇರೋದು, ಚಿಲ್ಲಿ ಇರೋದು, ಈ ಸ್ಪೈಸಸ್ ಹೆಚ್ಚಿರೋದು ಅದೆಲ್ಲ ತಿನ್ನಕ್ ಹೋಗ್ಬಿಡಿ. ಆ ತರ ಆಹಾರ ಸೇವನೆ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಮೂತ್ರ ಕ್ವಾಲಿಟಿ, ನಿಮ್ಮ ಮೂತ್ರದಲ್ಲಿ ನಿಮ್ಮ ಸ್ವಂತ ಮೂತ್ರ, ಸ್ವಯಂ ಮೂತ್ರ ಏನ್ ಬರುತ್ತೋ ಅದು ಬಳಸ್ಕೊಂಡಕ್ಕೆ ಕಷ್ಟ ಆಗುತ್ತೆ ಸ್ನೇಹಿತರೆ. ಅದೊಂದು ಮಾತ್ರ ನೀವು ಗಮನಿಸ್ಕೊರಿ, ಅವಾಗ ಎಲ್ಲದನ್ನು ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಈಗ ಒಂದು ಉದಾಹರಣೆ ಹೇಳ್ತೀನಿ. ನಮ್ಮ ಮನೆಯಲ್ಲಿ ಈಗ ಏನ್ ಮಾಡ್ತಾ ಇರ್ತೀವಿ, ಯಾವುದೇ ಬಟ್ಟೆಗಳು ಅಂದ್ರೆ ಒಂದು ಪಾತ್ರೆಗಳು ಪ್ರತಿಯೊಂದು ದಿವಸ ನಾವು ಬಳಸ್ಕೊಂತೀವಿ, ಯೂಸ್ ಮಾಡ್ಕೊಂತೀವಿ, ಉಪಯೋಗ ಮಾಡ್ಕೊಂತೀವಿ. ಅದಾದ್ಮೇಲೆ ಏನ್ ಮಾಡ್ತೀವಿ, ಅದನ್ನು ಕ್ಲೀನ್ ಮಾಡ್ತೀವಿ ಅಲ್ವಾ, ಒಂದು ನೀರಿಂದ ಕ್ಯೂರ್ ಮಾಡ್ತೀವಿ. ಒಂದು ನೀರನ್ನು ನಾವು ನೀರು ಬಳಸ್ಕೊಂಡು ಅದನ್ನು ವಾಶ್ ಮಾಡ್ಕೊಂತೀವಿ, ಅದು ಸ್ವಚ್ಛಗೊಳಿಸ್ಕೊಂತೀವಿ. ಅವಾಗ ಆ ನೀರನ್ನು ಏನ್ ಮಾಡ್ತೀವಿ, ಅದನ್ನು ಆಚೆ ಕಡೆ ಕಲ್ಸ್ಕೊಡ್ತೀವಿ, ಡ್ರೈನ್ ಇಂದ ಆಚೆ ಕಡೆ ಖಂಡಿತವಾಗಿ ಕಲ್ಸ್ಕೊಡ್ತೀವಿ. ಸೊ ಅಂದ್ರೆ ಏನಾಗಿದೆ, ಸ್ವಚ್ಛವಾದ ನೀರು ಪಾತ್ರೆನು ಮತ್ತೆ ಈ ಬಟ್ಟೆಗಳು ತೊಳೆಯುವಾಗ ಆ ನೀರು ಏನಾಗತ್ತೆ, ಒಂಥರ ಅಂದ್ರೆ ಹೇಳ್ಬೇಕಂದ್ರೆ ಕಲ್ಮಶಾದ ನೀರಾಗತ್ತೆ. ಕಲ್ಮಶಾದ ನೀರು ಮಾಲಿನ್ಯ ನೀರಾಗತ್ತೆ. ಆ ಮಾಲಿನ್ಯ ನೀರನ್ನು ಏನ್ ಮಾಡ್ತೀವಿ, ಅದು ತೆಗೆದಾಕ್ತಿವಿ. ಯಾಕಂದ್ರೆ ಅದ್ರ ಹೊರಗಡೆ ಈಗಾಗಲೇ ಕೆಮಿಕಲ್ಸ್ ಸೇರ್ಕೊಂಡಿದೆ, ಅದು ಮಾಲಿನ್ಯದು, ಅದು ಶ್ರೇಷ್ಠ ಇಲ್ಲ ಅಂತದು ಅಲ್ವಾ. ಅದೇ ತರ ನಾವು ಪ್ರತಿ ದಿವಸ ನೀರು ಕುಡಿತೀವಿ. ಆದ್ರೆ ನೀರ್ ಜೊತೆಗೆ ಈ ರಿಫೈನ್ಡ್ ಆಯಿಲ್ಸು, ರಿಫೈನ್ಡ್ ಸಾಲ್ಟು, ಈ ಸ್ಪೈಸಸ್ಸು, ಇಂಥ ಪದಾರ್ಥಗಳು ತಿಂದ್ರೆ ಏನಾಗುತ್ತೆ, ಖಂಡಿತವಾಗಿ ನಮ್ಮ ಒಳಗಡೆ ಇರುವಂತ ನೀರು ಅದು ಕಲ್ಮಶ ಆಗ್ತದೆ. ಆವಾಗ ನಮ್ಮ ಆಚೆ ಕಡೆ ಬಂದಿರುವಂತ ಆ ನೀರು, ಅಂದ್ರೆ ಆ ಮೂತ್ರವನ್ನು ತೆಗೆದಾಕ್ಬೇಕಾಗತ್ತೆ, ನೀವು ಬಳಸ್ಕೊಳಕ್ ಸಾಧ್ಯವಿಲ್ಲ. ಅಂದ್ರೆ ಅರ್ಥ ಏನಂದ್ರೆ, ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ನಮ್ಮ ಸ್ವಚ್ಛವಾದ ನೀರು ಕುಡಿತೀವಲ್ಲ, ಆ ನೀರನ್ನು ನಾವು ಬಳಸ್ಕೋಬೇಕು. ಮತ್ತೆ ಸ್ವಂತ ಸ್ವಯಂ ಮೂತ್ರ ಚಿಕಿತ್ಸೆಗಂದ್ರೆ ನೀವು ತಿನ್ನುವಂತ ಆಹಾರ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವುದೇ ಒಂದು ಅಂದ್ರೆ ಒಂದು ಹೆಚ್ಚು ಖಾರದ ಪದಾರ್ಥಗಳು, ಹೆಚ್ಚು ಸ್ಪೈಸಸ್ಗಳು, ಮತ್ತೆ ಈ ಹೇಳ್ಬೇಕಂದ್ರೆ ನಮ್ಮ ಈ ಮಾಂಸಾಹಾರ ತಿನ್ನೋದು, ಇಂಥದೆಲ್ಲ ಹೆಚ್ಚು ಅಸಿಡಿಟಿ ಫುಡ್ ತಿನ್ನೋದು, ಇದೆಲ್ಲ ಮಾಡ್ತಾ ಇದ್ರೆ ಖಂಡಿತವಾಗಿ ಈಗ ಈ ವಾಶ್ ಮಾಡಿದ ಮೇಲೆ, ಬಟ್ಟೆ ತೊಳೆದ ಮೇಲೆ ಆ ನೀರನ್ನು ತೆಗೆದಾಕ್ಬೇಕು ಅಂದ್ರೆ ಬಿಸಾಕ್ತಿವಲ್ಲ, ಅದೇ ತರ ನಿಮ್ಮ ಮೂತ್ರವನ್ನು ಬಿಸಾಕುವಂತ ಪರಿಸ್ಥಿತಿ ಬರುತ್ತೆ ಸ್ನೇಹಿತರೆ. ಆ ತರ ಮಾಡ್ಕೋಬೇಡಿ. ಸೊ ದಯವಿಟ್ಟು ಅದು ಗಮನಿಸಿಕೊಂಡು ಆ ತರ ಮಾಡ್ಕೊಂಡ್ರೆ ನಿಮ್ಗೆ ಅದ್ಭುತವಾದ ಆರೋಗ್ಯ ಸಿಗತ್ತೆ, ಅದ್ರಲ್ಲಿ ಏನು ಸಂಶಯ ಇಲ್ಲ ಸ್ನೇಹಿತರೆ.
ಹೇಳ್ಬೇಕಂದ್ರೆ ಇನ್ನು ಆಧ್ಯಾತ್ಮಿಕ ಪುರೋಗತಿ, ಆಧ್ಯಾತ್ಮಿಕ ಬೆಳವಣಿಗೆನೂ ತುಂಬಾ ಚೆನ್ನಾಗಿ ಆಗ್ತದೆ ಆ ತರ ಸ್ನೇಹಿತರೆ. ಅದೇ ತರ ನಾವು ಈಗಾಗಲೇ ಅನ್ಕೊಂಡಿದ್ವಿ, ತಾಯಿ ಏನ್ ಮಾಡ್ಬೋದು, ಅವ್ರ ಸ್ವಂತ ಮೂತ್ರವನ್ನೇ, ಸ್ವಯಂ ಮೂತ್ರವನ್ನ ಏನ್ ಮಾಡ್ಬೋದು, ನೀಟಾಗಿ ಒಂದು ಒಂದು ಗ್ಲಾಸ್ ಪಾತ್ರದಲ್ಲಿ ಶೇಖರಣೆ ಮಾಡಿ, ಸ್ಟೀಲ್ ಪಾತ್ರದಲ್ಲಿ ಶೇಖರಣೆ ಮಾಡಿ, ಅದು ಕಲರ್ ಇರಬಾರ್ದು, ವೈಟ್ ಕಲರ್ ಇರಬೇಕು, ವಾಸನೆ ಇರಬಾರ್ದು ಅಂತದ್ದು ಮಾಡ್ಕೊಂಡು ತಕ್ಷಣವೇ ಅದು ಸಂಗ್ರಹಣೆ ಮಾಡಿ ತಕ್ಷಣ ಏನ್ ಮಾಡ್ಬೋದು, ಮತ್ತೆ ಮಗಳಿಗೆ ಕೊಟ್ಟಿದ್ರೆ ಏನಾಗತ್ತೆ, ಅವ್ರ ಆರೋಗ್ಯ, ನಿಮ್ಮ ಮಕ್ಕಳ ಆರೋಗ್ಯ ಅನ್ನೋದು ತುಂಬಾ ಚೆನ್ನಾಗಿ ಬೆಳೆಯಕ್ಕೆ ಅವಕಾಶ ಇದೆ. ಯಾವುದೇ ಒಂಥರ ಬುದ್ಧಿಮಾಂದ್ಯತೆ ಇದ್ರು, ಅಂದ್ರೆ ಮೆಂಟಲ್ ರಿಟಾರ್ಡೇಷನ್ ಅಂತ ಇರ್ತೀವಿ ನೋಡಿ, ಅಂತ ರೋಗಗಳಿದ್ರು ವಾಸಿ ಆಗತ್ತೆ ಸ್ನೇಹಿತರೆ. ಅದ್ಭುತವಾದ ವಿಷಯ ಅದು, ಅದನ್ನು ತಿಳ್ಕೊಂಡು ಪಾಲನೆ ಮಾಡಿ. ಸೊ ಖಂಡಿತವಾಗಿ ಒಳ್ಳೆ ಪರಿಹಾರ ಆಗತ್ತೆ. ಯಾವುದೇ ಇನ್ನೊಂದು ನೋಡಿ, ಈ ಕ್ಯಾನ್ಸರ್ ಅಲ್ಲಿ ಅಷ್ಟೇ ಸ್ನೇಹಿತರೆ, ಏನಾಗ್ತದೆ ಅಂದ್ರೆ ಇದು ಕೊನೆಯ ಸ್ಟೇಜ್ಗೆ ಹೋಗುತ್ತೆ. ಹೇಳ್ಬೇಕಂದ್ರೆ ಈ ಕ್ಯಾನ್ಸರ್ ಅನ್ನೋದು ಟರ್ಮಿನಲ್ ಅಂದ್ರೆ ಒಂಥರ ನಾಲ್ಕನೇ ಸ್ಟೇಜ್ಗೆ ಹೋಗುತ್ತೆ. ನಾಲ್ಕನೇ ಸ್ಟೇಜ್ ಇನ್ನೊಂದು ಏನಂದ್ರೆ, ಆ ವ್ಯಾಧಿ ಗುರುತಿಸುವಾಗನೇ ಕ್ಯಾನ್ಸರ್ ಏನಿರ್ತದೆ ಅಂದ್ರೆ, ಎಷ್ಟೋ ಜನ ನೋಡ್ತಾ ಇದ್ವಿ, 4th ಸ್ಟೇಜಲ್ಲಿ ಹೋಗ್ತಾರೆ. 4th ಸ್ಟೇಜ್ ಟರ್ಮಿನಲ್ ಸ್ಟೇಜ್ ಅಂತ ಹೇಳ್ತೀವಿ ನಾವು. ಆ ಟರ್ಮಿನಲ್ ಸ್ಟೇಜ್ 4th ಸ್ಟೇಜ್ ಹೋದ್ರೂ ಸಹ ಈ ಯೂರಿನ್ ಥೆರಪಿಯನ್ನು ಅಳವಡಿಸ್ಕೊಂಡಿದ್ರೆ ಖಂಡಿತವಾಗಿ ಎಂತ ಭಯಾನಕ ವ್ಯಾಧಿ ಇರಲಿ, ಈ ಯೂರಿನ್ ಬಳಸ್ಕೊಳ್ಳೋದು, ಮಸಾಜ್ ಮಾಡ್ಕೊಂಡು ದೇಹಕ್ಕೆಲ್ಲ, ಮತ್ತೆ ಅದನ್ನ ಕುಡಿಯೋದು, ಇದೆಲ್ಲ ಮಾಡ್ತಾ ಹೋದ್ರೆ ಖಂಡಿತವಾಗಿ ಪರಿಹಾರ ಆಗತ್ತೆ, ಯಾವುದೇ ತೊಂದರೆಗಳಾಗಲ್ಲ. ಈ ಜೊತೆಗೆ ಏನ್ ಮಾಡ್ಬೇಕು, ಯೂರಿನ್ ಥೆರಪಿ ಮಾಡ್ಕೊಂಡ್ ಜೊತೆಗೆ ಏನ್ ಮಾಡ್ಬೇಕು, ಒಂದು ಒಳ್ಳೆ ಬ್ಯಾಲೆನ್ಸ್ ಡೈಟು, ಓಕೆ, ಅಂದ್ರೆ ಸೊ ಒಂದು ನಿಸರ್ಗವಾದ ಆಹಾರ ಪದ್ಧತಿ, ಅದ್ ಜೊತೆಗೆ ಒಳ್ಳೆ ಜ್ಯೂಸ್ಗಳು ಕುಡಿಯೋದು, ಇದೆಲ್ಲ ಮಾಡ್ತಾ ಹೋಗಿ, ಇದು ತುಂಬಾ ಉತ್ತಮ ಆಗುತ್ತೆ ಸ್ನೇಹಿತರೆ. ಈ ತರ ಸೊ ಈ ಯೂರಿನ್ ಥೆರಪಿ ಅನ್ನೋದು ಈಗಾಗಲೇ ಅನ್ಕೊಂಡಿದ ಪ್ರಕಾರ ನಾವು ಯೂರಿನ್ ಥೆರಪಿ ಉಪಯೋಗಿಸ್ಕೊಂಡು ಉಪವಾಸ ಮಾಡ್ಬೋದು, 3 ದಿವಸ ಉಪವಾಸ ಮಾಡ್ಬೋದು. ಏನಂತ, ಯೂರಿನ್ ಕುಡಿಯೋದು ಮತ್ತೆ ನೀರು ಕುಡಿಯೋದು ಅಷ್ಟೇ. ಇದರಿಂದ ಒಂದು 3 ದಿವಸ ಉಪವಾಸ ಮಾಡೋಂತ ಅವಕಾಶ ಇದೆ. ಆ ಯೂರಿನ್ ಥೆರಪಿಯಿಂದ ಫಾಸ್ಟಿಂಗ್ ಹೇಗೆ ಮಾಡೋದು ಇನ್ನು ಮುಂದಿನ ಅಂಶದಲ್ಲಿ ನಾವು ಹೆಚ್ಚಾಗಿ ತಿಳ್ಕೊಂತೀವಿ ಖಂಡಿತವಾಗಿ ಸ್ನೇಹಿತರೆ. ಸೊ ಈ ತರ ಈ ಕ್ಯಾನ್ಸರ್ ಅನ್ನು ಈ ಸರ್ಜರಿ, ರೇಡಿಯೇಷನ್ ಥೆರಪಿ ಮತ್ತು ಕಿಮಿಯೋಥೆರಪಿ, ಈ 3 ಉಪಯೋಗಿಸ್ಕೊಂಡು ಮಾಡ್ತಾ ಇರ್ತಾರೆ ಈ ಡಾಕ್ಟರ್ಸ್ಗಳು. ಸೊ ಖಂಡಿತವಾಗಿ ಅದರಿಂದ ಹೆಚ್ಚು ಗುಣ ಆಗಲ್ಲ, ನಿಮ್ಗೆಲ್ಲ ಗೊತ್ತಿರೋ ವಿಷಯ. ಸೊ ಅವರು ಎಷ್ಟೇ ಮಾಡಿದ್ರು ಗುಣ ಆಗಲ್ಲ, ಮತ್ತೆ ತಿರ್ಗಾ ಬರ್ತಾ ಇರ್ತದೆ ಈ ಕ್ಯಾನ್ಸರ್ ಅನ್ನೋದು. ಅದು ಅಷ್ಟೀಜಾಗಿ ವಾಶ್ ಮಾಡೋಕ್ ಸಾಧ್ಯವಿಲ್ಲ, ನಿಮ್ಗೆಲ್ಲ ಗೊತ್ತಿರೋ ವಿಷಯ. ಆದ್ರೆ ಈ ನೋಡಿ, ಈ ಕಿಮಿಯೋಥೆರಪಿಯಿಂದ ಅಡ್ಡಪರಿಣಾಮ ಎಷ್ಟಾಗತ್ತೆ ಅಂದ್ರೆ ಸೈಡ್ ಎಫೆಕ್ಟ್ಸು ನಾವು ನೋಡ್ತಾ ಇರ್ತೀವಿ. ಕ್ಯಾನ್ಸರ್ ಪೇಷಂಟ್ ಅಲ್ಲಿ ಈ ಕೂದಲು ಉದುರೋದು, ಕೂದಲೆಲ್ಲ ಹೋಗ್ತಾ ಇರ್ತದೆ, ವಾಮಿಟಿಂಗ್ ಬರೋದು, ಈ ಹೊಟ್ಟೆ ನೋವು ಬರೋದು, ಇನ್ಫೆಕ್ಷನ್ಸ್ ಆಗೋದು, ಹೇಳ್ಬೇಕಂದ್ರೆ ಒಂಥರ ನರಗಳ ಮತ್ತೆ ಸ್ನಾಯುಗಳ ನೋವು ಆಗ್ತಾ ಇದೆ, ಹೆಚ್ಚು ನೋವಾಗೋದು, ಈ ತರ. ಮತ್ತೆ ದೇಹದಲ್ಲಿ ಈ ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು, ಮತ್ತೆ ಆಮೇಲೆ ಬಿಳಿ ರಕ್ತ ಕಣಗಳು ಮತ್ತೆ ಕೆಂಪು ರಕ್ತ ಕಣಗಳು ಪೂರ್ತಿ ಕಡಿಮೆ ಆಗ್ತಾ ಹೋಗೋದು, ಇದೆಲ್ಲ ಆಗ್ತಾ ಇದೆ. ಸೊ ಇಂತ ಇರುವಾಗ ನಮ್ಮ ಯೂರಿನ್ ಥೆರಪಿ ಬಳಸ್ಕೊಂಡಿದ್ರೆ ಯಾವ ಸೈಡ್ ಎಫೆಕ್ಟ್ಸ್ ಇಲ್ಲ ಅಲ್ವಾ, ಯಾವ ಸೈಡ್ ಎಫೆಕ್ಟ್ಸ್ ಇಲ್ಲ ನಿಮ್ಗೆ. ಏನೇ ಈ ನೋಡಿ, ಈ ಸರ್ಜರಿ ಮಾಡ್ಕೊಂಡ್ರವ್ರು, ಕೆಮಿಯೋಥೆರಪಿ ಮಾಡ್ಕೊಂಡ್ರವ್ರು ಎಲ್ಲರೂ ಸಹ ಮತ್ತೆ ಯೂರಿನ್ ಥೆರಪಿ ಬಳಸ್ಕೊಳ್ಳಿ, ಅದರಿಂದ ಒಳ್ಳೆ ಫಲಿತಗಳು ನಿಮ್ಗೆ ಖಂಡಿತವಾಗಿ ಕೊಡತ್ತೆ. ಸೊ ಇದು ಅದ್ಭುತವಾದ ವಿಷಯ ಸ್ನೇಹಿತರೆ. ಸೊ ಈ ತರ ಮಾಡ್ಕೊಂತ ಹೋಗಿ ಒಳ್ಳೆ ಪಾಸಿಟಿವ್ ರಿಸಲ್ಟ್ಸ್ ಬರುತ್ತೆ, ಯಾವ್ದು ಅದರಲ್ಲಿ ಸಂಶಯ ಇಲ್ಲ. ಸೊ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಪ್ರಕಾರ ಕೆಮಿಯೋಥೆರಪಿ ತಗೊಂಡಿದ್ರು ಇದು ಮಾಡ್ಕೊಂಡಿದ್ರೆ ಮತ್ತೆ ಉತ್ತಮ ಫಲಿತಗಳು ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಈ ಕೆಮಿಯೋಥೆರಪಿ ಅನ್ನೋದು ಏನಾಗುತ್ತೆ, ಈ ಸೈಡ್ ಎಫೆಕ್ಟ್ಸ್ ಕೆಮಿಯೋಥೆರಪಿಯಿಂದ ಆಗಿರ್ತದೆ ನೋಡಿ, ಆ ಸೈಡ್ ಎಫೆಕ್ಟ್ಸ್ ಇಂದ ನೀವು ಬೇಗ ಚೇತರಿಸ್ಕೊಡಕ್ಕೆ ಯೂರಿನ್ ಥೆರಪಿ ತುಂಬಾ ಸಹಾಯ ಆಗುತ್ತೆ. ಸೊ ಇಲ್ಲಾಂದ್ರೆ ಆ ಕೆಮಿಯೋಥೆರಪಿ ಕೊಟ್ಟಿರುವಂತ ಈ ಅಡ್ಡಪರಿಣಾಮ ಇದೆ ನೋಡಿ, ಅಡ್ಡಪರಿಣಾಮ ತಟ್ಕೊಡಕ್ ಆಗಲ್ಲ. ಸೊ ನಿಧಾನವಾಗಿ ನಮ್ಮ ದೇಹಕ್ಕೆ ತೊಂದರೆ ಆಗ್ತದೆ ಸ್ನೇಹಿತರೆ, ಅಂತ ವಿಷಯ ಆಗುತ್ತೆ. ಸೊ ಈ ತರ ಸೊ ಈ ಯೂರಿನ್ ಥೆರಪಿ ಅನ್ನೋದು ನಾವು ಹಾಸ್ಪಿಟಲ್ ಅಲ್ಲಿ ಕೆಮಿಯೋಥೆರಪಿ ತಗೊಂತೀವಲ್ಲ, ತಗೊಂಡಿದ ಮೇಲೆ ಒಂದು 36 ಗಂಟೆ ಬಿಟ್ಬಿಡಿ, ಅದಾದ್ಮೇಲೆ ಮತ್ತೆ ಈ ಕೆಮಿಯೋಥೆರಪಿ ಮತ್ತೆ ನಿಮ್ಮ ಯೂರಿನ್ ಅನ್ನು ಸೇವನೆ ಮಾಡಕ್ಕೆ ಏನು ತೊಂದರೆ ಇಲ್ಲ ಸ್ನೇಹಿತರೆ. ಸೊ ಆಮೇಲೆ ಇನ್ನೇನಾಗತ್ತಂದ್ರೆ ಸ್ನೇಹಿತರೆ, ಈ ಡಾಕ್ಟರ್ಸು ಆಂಕಾಲಜಿಸ್ಟ್ ಅಂತ ಇರ್ತಾರೆ. ಅಂದ್ರೆ ಆಂಕಾಲಜಿಸ್ಟ್ ಅಂದ್ರೆ ಯಾರು, ಕ್ಯಾನ್ಸರ್ ಸ್ಪೆಷಲಿಸ್ಟು ಅಲ್ವಾ. ಸೊ ಇದನ್ನು ಖಂಡಿತವಾಗಿ ಏನಾಗತ್ತೆ, ಅವ್ರು ಡಯಾಗ್ನೈಸ್ ಮಾಡುವಾಗ 4th ಸ್ಟೇಜ್ ಕ್ಯಾನ್ಸರ್ ಅಂತ ಹೇಳ್ತಾರೆ. 4th ಸ್ಟೇಜ್ ಕ್ಯಾನ್ಸರ್ ಅಂತ ಯಾವಾಗ ಅವರು ಗುರುತುಪಡಿಸ್ತಾರೋ ಅವಾಗ ಹೇಳ್ತಾರೆ, ಈ ವ್ಯಕ್ತಿ ಬದುಕಾಗಲ್ಲ, ಇವ್ರು ನಾವು ಯಾವ ಟ್ರೀಟ್ಮೆಂಟ್ ಕೊಡಲ್ಲ. ಓಕೆ, ಇವನು ಅಂದ್ರೆ ಈ ಕೆಮಿಯೋಥೆರಪಿ ಮಾಡ್ಬೋದು, ಸ್ವಲ್ಪ ಏನಾದ್ರು ಪೇನ್ ಕಮ್ಮಿ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ ಅಷ್ಟೇ. ಆದ್ರೆ ಡಾಕ್ಟರ್ಸ್ ಕೈಲಿ ಹೇಳ್ಬಿಡ್ತಾರೆ, ಇವ್ರು ಬದುಕಕ್ಕೆ ಸಾಧ್ಯವಿಲ್ಲ, ಇವ್ರನ್ನು ಕರ್ಕೊಂಡು ಹೋಗಿ ಅಂತ ಇರ್ತಾರೆ. ಕರ್ಕೊಂಡು ಹೋಗಿ ಇವ್ನು ಆಗಲ್ಲ, ಯಾಕಂದ್ರೆ 4th ಸ್ಟೇಜ್ ಕ್ಯಾನ್ಸರ್ ಆಗಿದೆ, ಈಗಾಗಲೇ ಅಡ್ವಾನ್ಸ್ಡ್ ಆಗಿದೆ ಅಂತ ಎಷ್ಟೋ ಕೇಸಸ್ ಅಲ್ಲಿ ನಾವು ಇದು ನೋಡ್ತಾ ಇರ್ತೀವಿ ಅಲ್ವಾ.
ಸೊ ಅವಾಗ ಏನ್ ಮಾಡ್ತಾರೆ ಅವರು, ಒಂದು ಹೇಳ್ಬೇಕಂದ್ರೆ ಒಂದು ಔಷಧ ಕೊಡ್ತಾರೆ. ಅಂದ್ರೆ ಸ್ವಲ್ಪ ಔಷಧ ಕೊಟ್ಟು ಕಲಿಸ್ತಾರೆ. ಏನಕ್ಕದು? ಉಪಶಮನ ಔಷಧ. ಅದೇ ನಾವೇನ್ ಹೇಳ್ತೀವಿ ಅಂದ್ರೆ ಪ್ಯಾಲಿಯೇಟಿವ್ ಮೆಡಿಸಿನ್ ಅಂತ ಹೇಳ್ತೀವಿ. ಪ್ಯಾಲಿಯೇಟಿವ್ ಮೆಡಿಸಿನ್ ಆಗ್ಬೋದು, ಉಪಶಮನ ಔಷಧ, ಉಪಶಮನ ಕಿಮೋಥೆರಪಿ ಎರಡು ಕೊಡ್ತಾರೆ. ಸ್ವಲ್ಪ ಯಾಕಂದ್ರೆ ಆ ಪೈನ್, ಆ ನೋವು ಸ್ವಲ್ಪ ಕಡಿಮೆ ಮಾಡಕ್ಕೆ ಕೊಡ್ತಾ ಇರ್ತಾರೆ. ಸೊ ಅಂತ ಸ್ಟೇಜ್ ಅಲ್ಲಿ ಸ್ನೇಹಿತರೆ ನೀವು ಯೂರಿನ್ ಥೆರಪಿ ಅಳವಡಿಸ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಿ, ಯೂರಿನ್ ಥೆರಪಿ ಅಳವಡಿಸ್ಕೊಳ್ಳಿ. ಯಾವುದೇ ಈ ಮೆಡಿಸನ್ಗೂ ಅಂದ್ರೆ ಯಾವುದೇ ಮೆಡಿಸನ್ಗೂ, ನವೀನ ಮಾಡರ್ನ್ ಮೆಡಿಸನ್ಗೂ ಪ್ರತಿಕ್ರಿಯೆ ತೋರಿಸಿಲ್ಲ ಅಂತ ಈ ಕ್ಯಾನ್ಸರು, ಟರ್ಮಿನಲ್ 4 ಕ್ಯಾನ್ಸರ್ ಸಹ ಪ್ರತಿಕ್ರಿಯೆ ತೋರಿಸ್ತದೆ. ನೋಡ್ಕೊಳ್ಳಿ, ಅಂತ ಅದ್ಭುತವಾದ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಇಂಥ ಅದ್ಭುತ ಇದು ನಾವು ಅಳವಡಿಸ್ಕೊಂಡ್ರೆ ಏನಾಗುತ್ತೆ, ಅಂದ್ರೆ ಈ ಮಾಡೋ ವಿಧಾನ ಗೊತ್ತು ನಿಮ್ಗೆ, ಯೂರಿನ್ ಥೆರಪಿ ಹೇಗೆ ಮಾಡ್ಕೊಳ್ಳೋದು, ಅದು ಮಾಡ್ಕೊತಾ ಹೋಗಿ ಸ್ವಲ್ಪ ದಿವಸದಲ್ಲೇ, ಸ್ವಲ್ಪ ಕಾಲದಲ್ಲೇ ನಿಮ್ಗೆ ಪ್ರತಿಕ್ರಿಯೆ ತೋರಿಸ್ತದೆ. ದೇಹ ಪ್ರತಿಕ್ರಿಯೆ ತೋರಿಸಿ ಅವರು ಏನಾಗುತ್ತೆ, ಒಳಗಡೆ ಇರುವಂತ ಕ್ಯಾನ್ಸರ್ ಸೆಲ್ ಎಲ್ಲ ಸಾಯಿಸ್ತದೆ. ಮತ್ತೆ ಆ ಕ್ಯಾನ್ಸರ್ ಬೇರೆ ಭಾಗಗಳಿಗೆ ವ್ಯಾಪ್ತಿ ಆಗಲ್ಲ ಅಂತ ನೋಡ್ಕೊಂತದೆ. ಅಂತ ಅದ್ಭುತವಾದ ವಿಷಯ ಇದು ಯೂರಿನ್ ಥೆರಪಿ. ಇಂಥವ್ರಿಗೂ 4th ಸ್ಟೇಜ್ ಕ್ಯಾನ್ಸರ್ ಬಂದ್ರು ಅದು ಫೈನಲ್ ಟರ್ಮಿನಲ್ ಸ್ಟೇಜ್ ಅಂತಂದ್ರೂ ಇದು ಉಪಯೋಗ ಆಗತ್ತೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇದು ಈ ತರ ಮಾಡ್ತಾ ಹೋಗ್ತದೆ. ಅದಕ್ಕೆ ಯೂರಿನ್ ಥೆರಪಿ ಅನ್ನೋದು ಅಂತ ಅದ್ಭುತವಾದ ವಿಷಯ. ಸೊ ಈ ಅಂದ್ರೆ ಈ ಉಪಶಮನ ಕೆಮಿಯೋಥೆರಪಿ, ಉಪಶಮನ ಮದ್ದುಗಿಂತ, ಈ ಮೆಡಿಸಿನ್ಗಿಂತ ಅದ್ಭುತವಾಗಿ ಕೆಲಸ ಮಾಡುತ್ತದು ಇದು. ಅದಕ್ಕೋಸ್ಕರ ಇದು ಕ್ಯಾನ್ಸರ್ನು ತಡೆಗಟ್ಟೋದು, ಕ್ಯಾನ್ಸರ್ನು ಗುಣಪಡಿಸೋದಕ್ಕೆ ಏನು ಸಂಶಯ ಇಲ್ಲ, ಏನು ಡೌಟ್ ಇಲ್ಲ ಸ್ನೇಹಿತರೆ. ಅದು ಅದ್ಭುತವಾದ ವಿಷಯ. ಸೊ ಅದು ತಿಳ್ಕೊಳ್ಳಿ, ಇದನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳತ್ತಾ, ಸೊ ಇದು ಅದ್ಭುತವಾದ ಒಂದು, ನಮ್ಗೆ ಯಾವುದೇ ರೀತಿಯಲ್ಲಿ ಮೆಡಿಕಲ್ ಕಾಸ್ಟ್ ಆಗಲ್ಲ, ಟೆಸ್ಟಿಂಗ್ ಮಾಡ್ಕೊಡೋದು ಅಲ್ವಾ. ಸೊ ಎಂತೋ ಈ ಮೆಡಿಕಲ್ಗೆ ನಾವು ಉಪಯೋಗಿಸ್ತಾರಂತ ಅಂದ್ರೆ ನಮ್ಗೆ ಆಗುವಂತ ಖರ್ಚು ನೋಡಿದ್ರೆ, ಸೊ ಎಷ್ಟೋ ಖರ್ಚಾಗತ್ತೆ. ನಾವು ಇದೆಲ್ಲ ಮಾಡ್ಕೊಂತ ಹೋದ್ರೆ ಈ ಕಿಮಿಯೋಥೆರಪಿ, ರೇಡಿಯೇಷನ್ ಥೆರಪಿ, ಸರ್ಜರಿ ಎಷ್ಟು ಕಾಸ್ಟ್ ಆಗತ್ತೆ, ಇವೆಲ್ಲಾನು ನಾವು ಪೂರ್ತಿ ತಪ್ಪಿಸಬಹುದು. ಅದೆಲ್ಲ ನಾವು ಅಂತ ಹಣಕಾಸನ್ನು ನಾವು ಖರ್ಚು ಮಾಡೋದು, ನಾವು ಸೇವ್ ಮಾಡ್ಕೋಬಹುದು ಅಷ್ಟೇ. ಅದು ಅರ್ಥ ಮಾಡ್ಕೊಳ್ಳಿ. ಒಂದು ಇದು ಮಾಡ್ಕೊಂಡಿದ ಮೇಲೆ, ಯೂರಿನ್ ಥೆರಪಿ ಮಾಡ್ಕೊಂಡಿದ ಮೇಲೆ ಯಾವುದೇ ಕ್ಯಾನ್ಸರ್ ಇರೋ ವ್ಯಕ್ತಿಗಳು 30 ದಿವಸ ಬಿಟ್ಟು ಮತ್ತೆ ನೀವು ಟೆಸ್ಟ್ ಹೋಗಿ ನೋಡ್ಕೊಳ್ಳಿ. ಅವಾಗ ನಿಮ್ಗೆ ಗೊತ್ತಾಗತ್ತೆ. ನಿಮ್ಮ ಡಾಕ್ಟರ್ ಹೇಳ್ತಾರೆ, ನೋಡಪ್ಪ ಈ ಕ್ಯಾನ್ಸರ್ ನಿಮ್ಗೆ ಕಡಿಮೆ ಆಗಿದೆ, ಮತ್ತೆ ನೀವು ಈ ಸರ್ಜರಿ ಮತ್ತೆ ಇಂಥ ಕೆಮಿಯೋಥೆರಪಿ ಇದೆಲ್ಲ ಏನ್ ಬೇಕಾಗಿಲ್ಲ ಅಂತ ಅವರೇ ಹೇಳ್ತಾರೆ ಸ್ನೇಹಿತರೆ, ಖಂಡಿತವಾಗಿ. ಸೊ ಅದಕ್ಕೋಸ್ಕರ ಇದನ್ನು ಸ್ವಲ್ಪ ನೀವು ಅಳವಡಿಸ್ಕೊಳ್ಳಿ. ಅವಾಗ ನಿಮ್ಗೆ ಗೊತ್ತಾಗತ್ತೆ. ಸೊ ಅದಕ್ಕಿರುವಂತ ಬೆನಿಫಿಟ್ಸ್ ಏನಂತ ಗೊತ್ತಾಗತ್ತೆ ಖಂಡಿತವಾಗಿ. ಅದು ಎಷ್ಟು ದಿವಸ ಅಂದ್ರೆ ಒಂದು 30 ದಿವಸ ಸಾಕು. 30 ದಿವಸ ಸತ್ತವಾಗ ಸುಮಾರು 30 ದಿವಸ ಮಾಡಿ, ಹಾಗೆ ನಿಮ್ಗೆ ನೀಟಾಗಿ ಗೊತ್ತಾಗತ್ತೆ. ಅವಾಗ ನೀವು ಮತ್ತೆ ಫರ್ದರ್ ನೀವು ಈ ಸರ್ಜರಿ, ಬಯೋಪ್ಸಿ, ಕೆಮಿಯೋಥೆರಪಿ, ರೇಡಿಯೇಷನ್ ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಇದು ಇಂಥ ಅದ್ಭುತವಾದ ವಿಷಯ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಂಡಿದ್ವಿ. ಈ ಕ್ಯಾನ್ಸರ್ನು ಗುಣಪಡಿಸೋ ವಿಧಾನ, ಈ ಮೂತ್ರ ಚಿಕಿತ್ಸೆಯಿಂದ ಕ್ಯಾನ್ಸರ್ನು ಗುಣಪಡಿಸ್ಕೊಳ್ಳೋದು, ಇದು ಸಮಗ್ರ ಜೀವನ ಶೈಲಿ ಭಾಗವಾಗಿದೆ.